ಹಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಇವತ್ತು ನಾನು ಸೆಕೆಂಡ್ PU ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ನೀವೆಲ್ಲರೂ ಕೂಡ ಪ್ರಿಪರೇಟರಿ ಎಕ್ಸಾಮನ್ನು ಮುಗಿಸಿದ್ದೀರಲ್ವಾ? ಸೊ ಆ ಪ್ರಿಪರೇಟರಿ ಎಕ್ಸಾಮಿನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದಕ್ಕೆ ಬಂದಿದ್ದೀನಿ. ಇದು ಎಲ್ಲ ಇಂಟರ್ನಲ್ ಸ್ಟೂಡೆಂಟ್ಸ್ ಹಾಗೆಯೇ ಎಕ್ಸ್ಟರ್ನಲ್ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಹೆಲ್ಪ್ ಆಗುವಂಥ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರಲ್ಲಿ ಇರುವಂಥ 6 ಮಾರ್ಕ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ಒಂದು ಸೀರೀಸ್ ಕಂಟಿನ್ಯೂಸ್ ಆಗುತ್ತೆ. 12 ಮಾರ್ಕ್ಸಿನ ಕ್ವಶನ್ಗಳನ್ನು ಸಾಲ್ವ್ ಮಾಡಿರೋ ವಿಡಿಯೋಸ್ ಹಾಗೆ ಥೇರಿ ಪಾರ್ಟನ್ನು ಸಾಲ್ವ್ ಮಾಡಿರುವಂಥ ವಿಡಿಯೋಸನ್ನು ನಾವು ನೆಕ್ಸ್ಟ್ ಮುಂದಿನ ಪಾರ್ಟ್ಗಳಲ್ಲಿ ನೋಡ್ಲಿಕ್ಕಿದ್ದೀವಿ. ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೂಡೆಂಟ್ಸಿಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಯಾಕಂದರೆ ಅವರು 80 ಮಾರ್ಕ್ಸ್ 100 ಮಾರ್ಕ್ಸ್ ಅಂತ ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ನಮಗೆ ಬಂದಿರೋವಂಥ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ 80 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೆಯೋದಾಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ 100 ಮಾರ್ಕ್ಸ್ ಅಂತ ಹೇಳಿದ್ದೆ, ಬಟ್ ಇವಾಗ ಮತ್ತೆ 80 ಮಾರ್ಕ್ಸ್ ಅಂತ ಹೇಳಿ ಚೇಂಜಸ್ ಆಗಿದೆ. ಬಟ್ ಸ್ಟಿಲ್ ಅಫಿಷಿಯಲ್ ವೆಬ್ಸೈಟಲ್ಲಿ ಅದರ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಹಾಗಾಗಿ ಇಟ್ ಈಸ್ ಬೆಟರ್ ಟು ಎನ್ಕ್ವೈರ್ ಯುವರ್ ಕಾಲೇಜ್. ಅಂದರೆ ನೀವು ಯಾವ ಕಾಲೇಜಲ್ಲಿ ಎಕ್ಸಾಮನ್ನು ಕಟ್ಟಿರ್ತೀರೋ ಆ ಒಂದು ಕಾಲೇಜ್ಗೆ ಹೋಗಿ ನೀವು ಯಾವ ರೀತಿಯಾಗಿ ನಿಮಗೆ ಪ್ಯಾಟರ್ನ್ ಇರುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಖಂಡಿತ ಇದು 80 ಮಾರ್ಕ್ಸಿಗೆ ಆಗಿರುತ್ತೆ, ಬಟ್ ಸ್ಟಿಲ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ 80 ಮಾರ್ಕ್ಸಿನ ಪೇಪರ್ ಇವ್ರ ಹಾಗೇ ಬರುತ್ತೆ. ಬ್ಲೂ ಪ್ರಿಂಟ್ ಎಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಅದನ್ನೇ 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ ನಿಮಗೆ ಮಾರ್ಕ್ಸನ್ನು ಅಲಾಟ್ ಮಾಡಲಾಗತ್ತೆ ಅಂತ ನೋಟಿಫಿಕೇಶನ್ ಬಂದಿದೆ. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಕನ್ಫರ್ಮ್ಡ್. ಹಾಗಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮಗೆ 100 ಮಾರ್ಕ್ಸ್ ಆಗಿರಲಿ 80 ಮಾರ್ಕ್ಸ್ ಆಗಿರಲಿ ಯಾವುದೇ ಆಗಿರಲಿ, ನೀವು ಈ ಕ್ವಶನ್ ಪೇಪರ್ ಏನಿದೆ, ಪ್ರಿಪ್ರೇಟರಿ ಕ್ವಶನ್ ಪೇಪರ್ಗಳೇನಿವೆ, ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಎಕ್ಸ್ಟರ್ನಲ್ ಸ್ಟೂಡೆಂಟ್ಸಿಗೆ ಕೂಡ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಯಾಕಂದರೆ 100 ಮಾರ್ಕ್ಸಿಗಾದರೂ ಕೂಡ ಎಲ್ಲ ಕ್ವಶನ್ಗಳು ಅಕೌಂಟೆನ್ಸಿಲಿ ಇದೇ ರಿಪೀಟ್ ಆಗುತ್ತೆ. ಸೊ ಎಲ್ಲೋ ಒಂದೆರಡು ಎಕ್ಸ್ಟ್ರಾ ಕ್ವಶನ್ಗಳಿರುತ್ತೆ ಅಷ್ಟೇ. ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ಕ್ವಶನ್ ಪೇಪರ್ಗಳಲ್ಲಿ ನಾವು ಯಾವುದು ಈಸಿ ಇದೆ, ಯಾವುದನ್ನು ಸಾಲ್ವ್ ಮಾಡಿರಿ ಅಂತ ಹೇಳ್ತಾ ಹೋಗ್ತೀವೋ ಅದನ್ನು ಖಂಡಿತ ಕಲ್ತ್ಕೊಂಡು ಸಾಲ್ವ್ ಮಾಡಿರಿ. ಸೊ ತಡ ಮಾಡ್ದೇನೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ನಾನು ಆಗಲೇ ಹೇಳಿದೆ, ಥೇರಿ ಪಾರ್ಟನ್ನು ಅಂದರೆ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಕ್ವಶನ್ ಪೇಪರಲ್ಲಿರುವಂಥ ಥೇರಿ ಪಾರ್ಟನ್ನು ನಾನು ಇನ್ನೊಂದು ಪಾರ್ಟಲ್ಲಿ ಡಿಸ್ಕಷನ್ ಮಾಡೋನು ಇದ್ದೀನಿ. ಇವತ್ತು ನಾವು 6 ಮಾರ್ಕಿನ ಕ್ವಶನ್ಗಳನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ನಿಮಗೆ ಪಾರ್ಟ್ ಸಿಯಲ್ಲಿ ಟೋಟಲ್ ಆಗಿ 5 ಕ್ವಶನ್ಸನ್ನು ಕೇಳ್ತಾರೆ. ಅದರಲ್ಲಿ ಯಾವುದೇ 3ಕ್ಕೆ ಆನ್ಸರನ್ನು ಮಾಡಬೇಕಲ್ವಾ? ಸೊ ಇದು ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ಯಾವ್ದು ಬರುತ್ತೆ ಅಂತ ಆಲ್ರೆಡಿ ನಾನು ಬ್ಲೂ ಪ್ರಿಂಟ್ ಡಿಸ್ಕಸ್ ಮಾಡಿರೋವಂಥ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಸ್ಟಿಲ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ 22nd ಕ್ವಶನ್ ಏನಿದೆ, ಆ್ಯನ್ಯುವಲ್ ಎಕ್ಸಾಮಲ್ಲಿ 22nd ಕ್ವಶನ್, ಇದು ಫಸ್ಟ್ ಚಾಪ್ಟರಿಂದ ಬರುವಂಥ ಕ್ವಶನ್. ಇಲ್ಲಿ ಏನೇನೆಲ್ಲ ಬರ್ಬೋದು ಅಂದರೆ, ಒಂದು P&L ಅಪ್ರಾಪ್ರಿಯೇಷನ್ ಅಕೌಂಟ್, ಇನ್ನೊಂದು ಪ್ರಾಡಕ್ಟ್ ಮೆಥಡ್, ಮತ್ತು ಎವರೇಜ್ ಪೀರಿಯಡ್ ಮೆಥಡ್, ಹಾಗೆಯೇ ಗ್ಯಾರಂಟಿ ಆಫ್ ಪ್ರಾಫಿಟ್. ಇದು 4 ಟಾಪಿಕ್ಗಳಲ್ಲಿ ಯಾವ ಟಾಪಿಕನ್ನು ಬೇಕಿದ್ರೂ ನಿಮಗೆ 22nd ಕ್ವಶನಲ್ಲಿ ಕೇಳ್ಬೋದು. ಸೊ 4 ಇಂಪಾರ್ಟೆಂಟ್ ಇದೆ. ಅದರಲ್ಲಿ ಮೇನ್ ಆಗಿ ಇಂಪಾರ್ಟೆಂಟ್ ಇರೋದು ಪ್ರಾಡಕ್ಟ್ ಮೆಥಡ್ ಹಾಗೆ P&L ಅಪ್ರಾಪ್ರಿಯೇಷನ್ ಅಕೌಂಟ್. ನೋಡಿ, ಕೆಲವು ಡಿಸ್ಟ್ರಿಕ್ಟಲ್ಲಿ ಪ್ರಾಡಕ್ಟ್ ಮೆಥಡ್ ಕೊಟ್ಟಿದ್ದಾರೆ, ಕೆಲವರು ಈ ರೀತಿ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವ್ದು ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಎರಡನ್ನೂ ಈಸಿನೇ ಇದೆ, ಎರಡನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಔಟನ್ನು ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರೆಲ್ಲ ಗ್ಯಾರಂಟಿ ಆಫ್ ಪ್ರಾಫಿಟ್ ಹಾಗೆಯೇ ಎವರೇಜ್ ಪೀರಿಯಡ್ ಮೆಥಡನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ 23rd ಕ್ವಶನ್ ಏನಿದೆ, ಇದು ರೇಷಿಯೋ ಮೇಲೆ ಬರುತ್ತೆ. ಅಂದರೆ ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ, ಹಾಗೆ NPSR ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇದರ ಕ್ಯಾಲ್ಕುಲೇಷನ್ ಮೇಲೆ ಬರುತ್ತೆ. ಇದರಲ್ಲಿ 2 ರೇಷಿಯೋಗಳನ್ನು ನಿಮಗೆ ಕೊಟ್ಟಿರ್ತಾರೆ. ನ್ಯೂ ರೇಷಿಯೋ, ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ. ನಿಮ್ಮ ಕೆಲಸ ಗೇನ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದಾಗಿರುತ್ತೆ. ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ, ಓಲ್ಡ್ ರೇಷಿಯೋ ಕೊಟ್ಟಿದ್ದು ನ್ಯೂ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಅಥವಾ ಗೇನ್ ರೇಷಿಯೋ, ಓಲ್ಡ್ ರೇಷಿಯೋ ಕೊಟ್ಟಿದ್ದು ನ್ಯೂ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಇಂಥ ಒಂದಷ್ಟು ಕೇಸ್ಗಳನ್ನು ಮಾತ್ರ ಕೇಳ್ತಾರೆ, ತುಂಬ ಜಾಸ್ತಿ ಕೇಸಸ್ ಇಲ್ಲ. 23rd ಕ್ವಶನ್ ಏನಿದೆ, ಇದು ರಿಟೈರ್ಮೆಂಟ್ ಅಥವಾ ಅಡ್ಮಿಷನಿಂದ ಬರುತ್ತೆ. ಗೇನ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ಗೇನ್ ರೇಷಿಯೋ ಕೇಳಿದ್ದಾರೆ. ನಿಮಗೆ 6 ಮಾರ್ಕಲ್ಲಿ ಗೇನ್ ರೇಷಿಯೋ ಕೇಳಿದರೆ 12 ಮಾರ್ಕ್ಸಲ್ಲಿ ಅಡ್ಮಿಷನಿಂದ ಕ್ವಶನ್ ಬರುತ್ತೆ. ಹಾಗೆ 6 ಮಾರ್ಕಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದರೆ 12 ಮಾರ್ಕ್ಸಲ್ಲಿ ರಿಟೈರ್ಮೆಂಟಿಂದ ಕ್ವಶನ್ ಬರುತ್ತೆ. ಹಾಗಾಗಿ ಇದೆರಡೂ ಕೂಡ ತುಂಬ ಸಿಂಪಲ್ ಆಗಿದೆ. ನೀವು ಮೇನ್ ಆಗಿ ನೋಡ್ಕೊಳ್ಬೇಕಾಗಿದ್ದು ಇದೆರಡನ್ನು, ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೇನ್ ರೇಷಿಯೋ ಎರಡನ್ನು. ಹಾಗಾಗಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಯಾವ್ಯಾವ ಥರದಲ್ಲಿ ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು 24th ಕ್ವಶನ್ ಏನಿದೆ, ಇದು ಡೆತ್ ಆಫ್ ಪಾರ್ಟ್ನರಿಂದ ಬರುತ್ತೆ. ಒಂದು ಕಂಪಲ್ಸರಿ ಕ್ವಶನನ್ನು ಕೇಳ್ತಾರೆ. ಇಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳ್ಬೋದು ಅಥವಾ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಕೇಳ್ಬೋದು. ಸೊ ಎರಡೂ ಕೂಡ ಸಿಮಿಲರ್ ಆಗಿ ಪ್ರಿಪೇರ್ ಮಾಡುವಂಥದ್ದು. ಒಂದು ಬ್ಯಾಲೆನ್ಸ್ ತಗೊಳ್ಳುವಲ್ಲಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮತ್ತು ಬ್ರಾಟ್ ಡೌನ್ ಮಾಡುವಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ಹಾಗಾಗಿ ಇದು ತುಂಬ ಈಸಿ. ಬಟ್ ಕ್ಯಾಲ್ಕುಲೇಷನ್ ಮಾಡೋದು ಸ್ವಲ್ಪ ಜನರಿಗೆ ಕಷ್ಟ ಅನ್ಸುತ್ತೆ. ಬಟ್ ನೀವು ಇದನ್ನು ಅರ್ಥ ಮಾಡ್ಕೊಂಡು ಕಲ್ತ್ರೆ ತುಂಬ ಈಸಿ ಇದೆ ಪ್ರಾಬ್ಲಮ್. ನೆಕ್ಸ್ಟ್ ಅಂತಂದರೆ 25th ಕ್ವಶನ್ ಆಗಿ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನೀಸಿಂದ ಕೇಳ್ತಾರೆ. ಅಂದರೆ ಬ್ಯಾಲೆನ್ಸ್ ಶೀಟ್ ಕೇಳ್ಬೋದು ಅಥವಾ P&L ಸ್ಟೇಟ್ಮೆಂಟ್ ಕೇಳ್ಬೋದು. ಸೊ ಮೋಸ್ಟ್ ಪ್ರೊಬಾಬಲ್ ಕ್ವಶನ್ ಈಸ್ P&L ಸ್ಟೇಟ್ಮೆಂಟ್. ಸೊ P&L ಸ್ಟೇಟ್ಮೆಂಟನ್ನು ಇಲ್ಲಿ ಕೇಳಿದ್ದಾರೆ. ಕೆಲವೊಂದು ಕ್ವಶನ್ ಪೇಪರಲ್ಲಿ ಬ್ಯಾಲೆನ್ಸ್ ಶೀಟ್ ಕೂಡ ಕೇಳ್ಬೋದು. ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ತುಂಬ ಈಸಿ ಆಗಿರುತ್ತೆ 6 ಮಾರ್ಕಿನ ಕ್ವಶನ್. ಆ್ಯಂಡ್ ನೆಕ್ಸ್ಟ್ 26th ಕ್ವಶನ್,
ಫ್ರಮ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ 3 ಆ್ಯಕ್ಟಿವಿಟಿ ಇದೆ ಅಲ್ವಾ, ಆಪರೇಟಿಂಗ್ ಆ್ಯಕ್ಟಿವಿಟಿ, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಮತ್ತು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಇದು 3 ಆ್ಯಕ್ಟಿವಿಟಿಲಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಯಿಂದ ಕ್ವಶನನ್ನು ಕೇಳ್ತಾರೆ. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ಆಪರೇಟಿಂಗ್ ಆ್ಯಕ್ಟಿವಿಟೀಸಿಂದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ. ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಬೇರೆ ಬೇರೆದು ಬಂದಿರ್ಬೋದು. ಸೊ ಈ 5 ಕ್ವಶನ್ಗಳು ನಿಮಗೆ 6 ಮಾರ್ಕಿಗೆ ಇರುವಂಥ ಟಾಪಿಕ್ಗಳು. ಇದರಲ್ಲಿ ತುಂಬ ಈಸಿ ಆಗುವಂಥದ್ದು ಅಂದರೆ ಮೊದಲನೇ ಕ್ವಶನ್ ಅಂದರೆ 22nd ಕ್ವಶನ್. ಇದು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಮತ್ತು ಪ್ರಾಡಕ್ಟ್ ಮೆಥಡಿಂದ ಬರುತ್ತೆ. ಇದೊಂದನ್ನು ನೋಡ್ಕೋತೀರಿ. ಇನ್ನು ನೆಕ್ಸ್ಟ್ ಅಂತಂದರೆ ಗೇನ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ತುಂಬ ಈಸಿ ಇರುತ್ತೆ. ಇದು ಎರಡೂ ಕೂಡ ತುಂಬ ಈಸಿ ಇರೋದ್ರಿಂದ ಈ ಎರಡನ್ನೂ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅಂತಂದರೆ ನೀವು ಚೂಸ್ ಮಾಡ್ಕೋಬೋದು ಇದು 3ರಲ್ಲಿ ನಿಮಗೆ ಯಾವ್ದು ಈಸಿ ಆಗುತ್ತೆ ಅಂತ. ನಾನು ಕೇಳಿದರೆ ಇದು ಕಂಪಲ್ಸರಿ ಕ್ವಶನ್ ಆ್ಯಂಡ್ ತುಂಬ ಈಸಿಯಾಗಿ ಕೇಳಿರ್ತಾರೆ, ಹಾಗಾಗಿ ಇದನ್ನು ಅಟೆಂಡ್ ಮಾಡ್ಬೋದು ನೀವು. ಆ್ಯಂಡ್ 25th ಒನ್ ಅಂದರೆ P&L ಸ್ಟೇಟ್ಮೆಂಟನ್ನು ಕೂಡ ನೀವು ಪ್ರಿಪೇರ್ ಮಾಡೋದನ್ನು ಕಲ್ತ್ಕೊಳ್ಬೋದು. ಸೊ ಬ್ಯಾಲೆನ್ಸ್ ಶೀಟ್ ಕೇಳುವಂಥದ್ದು ತುಂಬ ರೇರ್. ಈ P&L ಸ್ಟೇಟ್ಮೆಂಟನ್ನು ಕೇಳುವಂಥ ಚಾನ್ಸಸ್ಸೇ ಜಾಸ್ತಿ. ಇದು ತುಂಬ ಈಸಿ ಇರುತ್ತೆ, ಹಾಗಾಗಿ ಇದನ್ನು ಕಲ್ತ್ಕೊಳ್ಳಿ. ಯಾವುದು ಈಸಿ ಕೇಳಿದ್ದಾರೆ ಅದನ್ನು ಮಾಡ್ಬೋದು. ಯಾಕಂದರೆ ನಿಮಗೆ 2 ಕ್ವಶನ್ ಚಾಯ್ಸಿಗಿರುತ್ತೆ. ಟೋಟಲ್ 5 ಇರುತ್ತಲ್ಲ, ಯಾವುದಾದ್ರೂ 3 ನೀವು ಬರಿಬೇಕಾಗಿರೋದ್ರಿಂದ 2 ಕ್ವಶನ್ ಚಾಯ್ಸಿಗಿರೋದ್ರಿಂದ ನೀವು 4ಕ್ಕೆ ರೆಡಿ ಆದರೆ ಅದರಲ್ಲಿ ಯಾವುದು ಈಸಿ ಇದೆ ಆ 3 ಅಟೆಂಡ್ ಮಾಡ್ಬೋದು. ಒಂದು ಎಕ್ಸ್ಟ್ರಾ ಅಂತೇಳಿ ಅಟೆಂಡ್ ಮಾಡ್ಬೋದು. ಇನ್ನು ನೆಕ್ಸ್ಟ್ 26th ಕ್ವಶನ್ ಏನಿದೆ, ಇದನ್ನು ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಕೇಳಿದ್ರೆ ತುಂಬ ಈಸಿ ಆಗುತ್ತೆ. ಬಟ್ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಕೇಳಿದಾಗ ಕೆಲವರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಹೇಗೆ ತೊಗೊಳ್ಳೋದು, ಯಾವ ರೀತಿ ಅಕೌಂಟ್ ಹಾಕೋದು ಅಂತ. ಹಾಗಾಗಿ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ. ಬಟ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಕೇಳಿದರೆ ತುಂಬ ಈಸಿ ಆಗುತ್ತೆ. ನಾನು ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಖಂಡಿತ ಹೇಳ್ಕೊಡ್ತೀನಿ. ಸೊ ತಡ ಮಾಡ್ದೇನೆ ಇದೆಲ್ಲ ಪ್ರಾಬ್ಲಮ್ಸಿಗೆ ಹೇಗೆ ಸೊಲ್ಯೂಷನ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಕ್ವಶನ್ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ ಇದೆ. ಸೊ X and Y are partners, commenced business on 1/4/2016, sharing profits and losses in the ratio 3:2 with capitals of 1,50,000 respectively. And they earned profit of 25,000. ಸೊ ಇಲ್ಲಿ ಏನು ಪ್ರಾಫಿಟ್ ಅರ್ನ್ ಮಾಡಿದಾರಲ್ಲ, ಸೊ ಇದು ಇಂಪಾರ್ಟೆಂಟ್ ನಮಗೆ. ಈ 25,000 ಪ್ರಾಫಿಟ್ ಏನು ಅರ್ನ್ ಆಗಿದೆ ಇದರಲ್ಲಿ ಅಪ್ರಾಪ್ರಿಯೇಟ್ ಮಾಡಬೇಕು, ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಪಾರ್ಟ್ನರ್ಸಿಗೆ. ಸೊ ಅವರಿಗೆ ಏನೆಲ್ಲ ಕೊಡಬೇಕು ಅದನ್ನು ಕೊಟ್ಕೊಳ್ಬೇಕಾಗತ್ತೆ, ಅವರಿಂದ ಏನೆಲ್ಲ ತೊಗೋಬೇಕು ಅದನ್ನೆಲ್ಲ ತೊಗೊಳ್ಬೇಕಾಗತ್ತೆ. ಎಲ್ಲ ತೊಗೊಂಡು ಕೊಟ್ಟು ಮುಗಿದ್ಮೇಲೆ ಮತ್ತೆ ಉಳಿದಿರೋ ಪ್ರಾಫಿಟನ್ನು ನಾವು ಅವರಿಗೆ ಅಪ್ರಾಪ್ರಿಯೇಟ್ ಮಾಡಬೇಕು, ಅಂದರೆ ಶೇರ್ ಮಾಡಬೇಕು. ಸೊ ಈ ಥರದ ಒಂದು ಪ್ರಾಬ್ಲಮ್ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರುತ್ತೆ. ಸೊ ಇದನ್ನು ನಾವು ಇಯರ್ ಎಂಡಿಗೆ ಪ್ರಿಪೇರ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನೋಡಿ, ಒಂದು ಕಡೆಗೆ ಎಕ್ಸ್ಪೆನ್ಸಸ್, ಒಂದು ಕಡೆಗೆ ಇನ್ಕಮ್ಸನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಈ ಅಕೌಂಟ್ ಏನಿದೆ ಇದು ಬರೀ ಪಾರ್ಟ್ನರ್ಸಿಗೆ ಮಾತ್ರ ರಿಲೇಟೆಡ್ ಆಗಿರುವಂಥದ್ದು, ಬೇರೆಯವರಿಗೆ ರಿಲೇಟೆಡ್ ಆಗಿರುವಂಥದ್ದಲ್ಲ. ಹಾಗಾಗಿ ನಾವಿಲ್ಲಿ ಪಾರ್ಟ್ನರ್ ರಿಲೇಟೆಡ್ ಇನ್ಕಮ್ಗಳನ್ನು ಕ್ರೆಡಿಟ್ ಸೈಡಲ್ಲಿ, ಪಾರ್ಟ್ನರ್ ರಿಲೇಟೆಡ್ ಎಕ್ಸ್ಪೆನ್ಸ್ಗಳನ್ನು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಪಾರ್ಟ್ನರಿಗೆ ರಿಲೇಟೆಡ್ ಆಗಿರುವಂಥ ಐಟಮ್ಗಳು ಅಂದರೆ ಇನ್ಕಮ್ ಎಕ್ಸ್ಪೆನ್ಸ್ಗಳು ಓನ್ಲಿ 4 ಐಟಮ್ಸ್ ಅಷ್ಟೇ. ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇನ್ನೊಂದು ಸ್ಯಾಲರಿ ಟು ಪಾರ್ಟ್ನರ್, ಮತ್ತು ಕಮಿಷನ್ ಟು ಪಾರ್ಟ್ನರ್, ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇದೇ 4 ಐಟಮ್ಗಳು. ಈ 4 ಐಟಮ್ಗಳನ್ನು ನಾವು ಅಪ್ರಾಪ್ರಿಯೇಟ್ ಮಾಡ್ತೀವಿ. ಹಾಗೆಯೇ ಇದನ್ನೆಲ್ಲ ಕೊಡೋದನ್ನು ಯಾವುದರಲ್ಲಿ ಕೊಡ್ತೀವಿ ನಾವು? ನೆಟ್ ಪ್ರಾಫಿಟಲ್ಲಿ. ಸೊ ಈ ನೆಟ್ ಪ್ರಾಫಿಟನ್ನು ನಾವು ಮೊದಲಿಗೆ ಬರ್ಕೊಳ್ಬೇಕು. ಬೈ P&L ಅಕೌಂಟ್ ಈ ಕಡೆನೇ ಬರುತ್ತೆ ಯಾವಾಗಲೂ ಪ್ರಾಫಿಟ್. ಸೊ ಬೈ P&L ಅಕೌಂಟ್ ಬ್ರ್ಯಾಕೆಟಲ್ಲಿ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಎಷ್ಟಿದೆ ಅದನ್ನು ಇಲ್ಲಿ ಬರ್ಕೋತೀವಿ. ಸೊ 25,000 ಇದೆ ಅಲ್ವಾ, ಇದನ್ನು ಇಲ್ಲಿ ಬರ್ಕೋತೀವಿ. ಇದಾದ ನಂತರ ನೀವೇನು ಮಾಡ್ತೀರಿ, ಜಸ್ಟ್ ಇದೆಲ್ಲ ಐಟಮ್ಸ್ಗಳನ್ನು ಬರಿತಾ ಹೋಗ್ರಿ. ಇಲ್ಲಿ ಎಲ್ಲೂ ಕೂಡ 2 ಅಮೌಂಟ್ ಕಾಲಮ್ ಇರಲ್ಲ, ಒಂದೇ ಅಮೌಂಟ್ ಕಾಲಮ್ ಇರುತ್ತೆ. ಅಲ್ಲಿನೇ ಇನ್ನರ್ ಕಾಲಮಲ್ಲಿ 2 ಪಾರ್ಟ್ನರ್ಗಳಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮಿಗೆ ಬರಿತಾ ಹೋಗ್ತೀವಿ. ಮೊದಲಿಗೆ ನಾವು ಈ 4 ಐಟಮ್ಗಳನ್ನು ಈ ರೀತಿ ಬರ್ಕೊಬಿಡ್ಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲ್ರಿ, ಕಮಿಷನ್, ಈ ರೀತಿ ಬರ್ಕೋತೀವಿ. ಅದಾದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ಈ ರೀತಿ ಇನ್ನರ್ ಕಾಲಮಲ್ಲಿ ಬರಿತಾ ಹೋಗಬೇಕು. ಸೊ ಇದನ್ನು ಬಿಟ್ಟು, ಈ 4 ಐಟಮ್ಗಳನ್ನು ಬಿಟ್ಟು ಪ್ಲಸ್ ಇದೊಂದನ್ನು ಬಿಟ್ಟು ಮತ್ತು ಯಾವುದೇ ಐಟಮ್ಗಳನ್ನು ಕೂಡ ನಾವಿಲ್ಲಿ ಬರೆಯೋದಿಲ್ಲ. ಈ ಲಾಸ್ಟ್ ಐಟಮ್ ಏನಿದೆ ನಾನಿಲ್ಲಿ ಬರೆದಿರೋದು, ಇದು ಆನ್ಸರ್, ಅಂದರೆ ಇದು ಬ್ಯಾಲೆನ್ಸ್ ಮಾಡಿ ಬಂದಿರುವಂಥದ್ದು. ಹಾಗಾಗಿ ಈ ಕ್ವಶನ್ ಯಾವುದೇ ರೀತಿಯಾಗಿರಲಿ ನಾವು ಮೊದಲಿಗೆ ಈ 4 ಐಟಮ್ಗಳನ್ನು ಫಾರ್ಮ್ಯಾಟಲ್ಲಿ ಬರ್ಕೊಂಡು ಬಿಡೋದು. ಅದಾದ ನಂತರ ಕ್ವಶನನ್ನು ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 10% ಅಂತ ಇದೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲಲ್ಲಿ X and Y ಅಂತ ಬರೆದಿಟ್ಕೋತೀವಿ. ಸೊ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. 10% ಅಂತ ಇದೆ ಅಂದಮೇಲೆ ಯಾವುದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು? ಇದನ್ನು ಈ ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಕ್ಯಾಪಿಟಲ್ ಅಮೌಂಟನ್ನು ನಾವು ಇಲ್ಲಿ ಡೈರೆಕ್ಟಾಗಿ ಬರೆಯೋದಿಲ್ಲ, ಯಾಕಂದರೆ ಕ್ಯಾಪಿಟಲನ್ನು ಬಿಸ್ನೆಸ್ ಅವರಿಗೆ ಕೊಡಬೇಕಾಗಿಲ್ಲ. ಅವರೇನಿದ್ದಾರೆ ಬಂಡವಾಳ ಹಾಕಿದ್ದಾರೆ ಬಿಸ್ನೆಸ್ಸಿಗೆ, ಅದು ಎಷ್ಟು ಅನ್ನೋದನ್ನು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ 10% ಇಂಟ್ರೆಸ್ಟನ್ನು ಬಿಸ್ನೆಸ್ ಪಾರ್ಟ್ನರ್ಸಿಗೆ ಕೊಡಬೇಕು. ಪಾರ್ಟ್ನರ್ಸಿಗೆ ಬಿಸ್ನೆಸ್ ಕೊಡಬೇಕು ಅಂದಮೇಲೆ ಬಿಸ್ನೆಸ್ಸಿಗೆ ಅದು ಎಕ್ಸ್ಪೆನ್ಸ್, ಹಾಗಾಗಿ ಡೆಬಿಟ್ ಸೈಡಲ್ಲಿ. ಸೊ ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ 1,50,000 ಇದೆ. ಈ 1,00,000 ಮತ್ತು 50,000 ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಿ 15,000 ಟೋಟಲ್ ಆಗಿ 10 + 5
15,000 ಔಟರ್ ಕಾಲಮಲ್ಲಿ ಬರಿತೀವಿ. ಇದಿಷ್ಟನ್ನ ಬಿಸ್ನೆಸ್ ಪಾರ್ಟ್ನರಿಗೆ ಕೊಡಬೇಕಾಗಿದೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲಲ್ಲಿ. ಇನ್ನು ನೆಕ್ಸ್ಟ್ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಎಕ್ಸ್ 1,000 ವೈ 800 ಈ ರೀತಿ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, ಅದನ್ನೇ ನಾವು ಇಲ್ಲಿ ಬರಿತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಬರೆದು ಅಂಡರ್ಲೈನ್ ಮಾಡಿ ಎಕ್ಸ್ಗೆ 1000 ವೈಗೆ 800 ಈ ರೀತಿ ಬರಿತೀವಿ. ಇನ್ ಕೇಸ್ ಅವ್ರೇನಾದರೂ ಪರ್ಸೆಂಟೇಜ್ ವೈಸ್ ಕೊಟ್ಟಿದ್ರೆ ಇದನ್ನು ಹೀಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಹೇಗೆ ಪರ್ಸೆಂಟೇಜ್ ಕೊಟ್ಟಿದ್ದಾರೋ ಹಾಗೆ ಅವ್ರೇನಾದರೂ ಕೊಟ್ಟಿದ್ರೆ ಆಗ ನಾವೇನು ಮಾಡಬೇಕಿತ್ತು, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಿತ್ತು. ಅವರ ಡ್ರಾಯಿಂಗನ್ನು ಕೂಡ ಕೊಟ್ಟಿರ್ತಾರೆ, ಹೇಗೆ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೋ ಹಾಗೆ ಮುಂದೆಲ್ಲೋ ಡ್ರಾಯಿಂಗ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಆ ಡ್ರಾಯಿಂಗ್ ಮೇಲೆ ಎಷ್ಟು ಪರ್ಸೆಂಟೇಜ್ ಹೇಳಿದ್ದಾರೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಆ ಒಂದು ಸಂದರ್ಭ ನಮಗೆ ಬಂದಿಲ್ಲ. ಜಸ್ಟ್ ಅಮೌಂಟನ್ನೇ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಅಮೌಂಟನ್ನು ಬರೆದು ಔಟರ್ ಕಾಲಮಲ್ಲಿ ಬರಿತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಬಿಸ್ನೆಸ್ಸಿಗೆ ಒಂದು ಇನ್ಕಮ್, ಅಂದರೆ ಪಾರ್ಟ್ನರಿಂದ ಬಿಸ್ನೆಸ್ಸಿಗೆ ಬರಬೇಕಾಗಿರೋ ಇನ್ಕಮ್, ಹಾಗಾಗಿ ಅದನ್ನು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಇನ್ನು ನೆಕ್ಸ್ಟ್ ಅಂದರೆ ಸ್ಯಾಲ್ರಿ ಟು ಎಕ್ಸ್ 3,000 ಪರ್ ಆ್ಯನಮ್ ಅಂತ ಇದೆ ನೋಡಿ. ಇಲ್ಲಿ ನಾವು 1 ವರ್ಷದ ಸ್ಯಾಲ್ರಿನ 1 ವರ್ಷದ ಕಮಿಷನ್ನ ಬರಿಬೇಕು. ಪರ್ ಆ್ಯನಮ್ ಅಂದರೆ 1 ವರ್ಷ ಅಲ್ವಾ. ಸೊ ಸ್ಯಾಲ್ರಿ ಟು ಎಕ್ಸ್ 3,000 ಪರ್ ಆ್ಯನಮ್ ಇದೆ, ಅದನ್ನು ಡೈರೆಕ್ಟಾಗಿ ತೊಗೊಂಡ್ವಿ. ಇನ್ನು ಕಮಿಷನ್ ಟು ವೈ 2,000 ಪರ್ ಆ್ಯನಮ್ ಇದೆ, ಅದನ್ನು ಡೈರೆಕ್ಟಾಗಿ ತೊಗೊಂಡ್ವಿ. ಇನ್ ಕೇಸ್ ಇಲ್ಲೇನಾದರೂ ಪರ್ ಮಂತ್ ಅಂತ ಕೊಟ್ಟಿದ್ರೆ ಅವಾಗ 12 ಮಂತ್ಸಿಗೆ ಕನ್ವರ್ಟ್ ಮಾಡಿ ಬರಿಬೇಕು. ಸಪೋಸ್ ಸ್ಯಾಲ್ರಿ ಟು ಎಕ್ಸ್ ₹500 ಪರ್ ಮಂತ್ ಅಂತ ಕೊಟ್ಟಿದ್ರೆ ಅವಾಗ ನಾವು ಬ್ರ್ಯಾಕೆಟಲ್ಲಿ 500 ಇಂಟು 12 ಅಂತ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬರುತ್ತೆ, 6,000 ಬರುತ್ತಲ್ವಾ. ಸೊ ಆ 6,000 ನಾವು ಔಟರ್ ಕಾಲಮಲ್ಲಿ ಬರಿತೀವಿ. ಹಾಗೆ ಇಬ್ಬರಿಗೂ ಸ್ಯಾಲ್ರಿ ಕೊಟ್ಟಿದ್ರೆ ಇದೇ ರೀತಿ ಸ್ಯಾಲ್ರಿ ಟು ಪಾರ್ಟ್ನರ್ ಅಂತ ಬರ್ಕೊಂಡು ಕೆಳಗಡೆ ಎಕ್ಸ್ ಮತ್ತು ವೈಗೆ ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮಲ್ಲಿ ಟೋಟಲ್ ಬರಿತೀವಿ. ಹಾಗೆ ನೆಕ್ಸ್ಟ್ ಏನಿದೆ, ಕಮಿಷನ್ ಟು ವೈ 2,000 ಪರ್ ಆ್ಯನಮ್ ಇತ್ತು, ಅದನ್ನು ಕೂಡ ಈ ರೀತಿ ಬರೆದ್ವಿ. ಪರ್ ಮಂತ್ ಇದ್ದರೆ ಕನ್ವರ್ಟ್ ಮಾಡ್ಕೊಳ್ರಿ 1 ವರ್ಷಕ್ಕೆ, ಇಲ್ಲಾಂದರೆ ಡೈರೆಕ್ಟ್. ಹೀಗೆ ಇದಿಷ್ಟು ಆದ ನಂತರ ನಾವು ಈಗ ಟೋಟಲ್ ಮಾಡ್ತೀವಿ. 2 ಕಡೆಗೆ ಯಾವ್ದು ಜಾಸ್ತಿ ಇದೆ ಅಂತ ನೋಡ್ತೀವಿ. ಸೊ ಈ ಕಡೆಗೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆ, 26,800 ಬರ್ತಾ ಇದೆ. 2 ಕಡೆ ಬರ್ಕೋತೀವಿ ಜಾಸ್ತಿ ಇರೋ ಟೋಟಲನ್ನು, ಕಡಿಮೆ ಇರೋ ಟೋಟಲನ್ನು ಲೆಸ್ ಮಾಡ್ತೀವಿ. ಸೊ ಈ ಕಡೆ ಟೋಟಲ್ ಏನಿದೆ ಇದು 20,000 ಬರ್ತಾ ಇದೆ. ಸೊ 26,800 20,000 ಲೆಸ್ ಮಾಡಿದ್ವಿ, 6,800 ಬಂತು. ಈ ಬಂದಿರೋದನ್ನು ನಾವು ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಅಂದರೆ ಇವರಿಗೆಲ್ಲ ಕೊಟ್ಟಾದ ನಂತರ ಮತ್ತೆ 6,800 ಪ್ರಾಫಿಟ್ ಉಳಿದಿದೆ, ಇದನ್ನು ಮತ್ತೆ ಅವರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅವರ ಕ್ಯಾಪಿಟಲ್ ಅಕೌಂಟಿಗೆ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಕೆಳಗಡೆಗೆ ಈಗ ನೋಡಿ ಟೋಟಲ್ ಪಕ್ಕದಲ್ಲಿ ಏನು ಬರೆಯೋ ಹಾಗಿಲ್ಲ, ಅದ್ರ ಮೇಲ್ಗಡೆನೆ ಕ್ಯಾಲ್ಕುಲೇಷನ್ ಮುಗಿಸ್ಕೋತೀವಿ. ಸೊ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಬರೆದು ಎಕ್ಸ್ ಮತ್ತು ವೈಗೆ ಈ 6,800 ಅವರ ರೇಷಿಯೋದಲ್ಲಿ ಹಂಚಬೇಕು. ಸೊ ರೇಷಿಯೋನ ನಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ 3:2 ಅಂತ. ಸೊ 6,800 ಇಂಟು 3/5. ಸೊ ಈ 5 ಹೇಗೆ ಬಂತು, 3 + 2 ಮಾಡಿದ್ವಿ, 5 ಬರ್ತಾ ಇದೆ. ಸೊ 3/5 2/5 ಇಸ್ ದಿ ಶೇರ್ ಆಫ್ ಪ್ರಾಫಿಟ್. ಹಾಗಾಗಿ ಈ ಶೇರ್ ಆಫ್ ಪ್ರಾಫಿಟನ್ನು ಇಂಟು ಮಾಡ್ತೀವಿ. 6,800 ಇಂಟು 3/5 4,080 ಬಂತು. 6,800 ಇಂಟು 2/5 2,720 ಬಂತು. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನನ್ನು ಮಾಡಿದರೆ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಮುಗೀತು. ಸೊ ಇಲ್ಲಿ ನಿಮಗೆ ನೆನಪಿರಲಿ, ಓನ್ಲಿ 5 ಐಟಮ್ಸ್ ಮಾತ್ರ ಬರೋದು, ಇದನ್ನು ಬಿಟ್ಟು ಏನೂ ಬರಲ್ಲ. ಇದಿಷ್ಟನ್ನು ಮೊದಲು ಬರ್ಕೊಬಿಡ್ರಿ. ನಿಮಗೆ ಕನ್ಫ್ಯೂಷನ್ ಮಾಡ್ಲಿಕ್ಕಂತ ಈ ಕ್ಯಾಪಿಟಲ್ಸ್ ಅಮೌಂಟನ್ನು ಕೊಟ್ಟಿರ್ತಾರೆ, ಹಾಗೆ ಡ್ರಾಯಿಂಗ್ ಅಮೌಂಟನ್ನು ಕೊಟ್ಟಿರ್ತಾರೆ, ಅದು ಯಾವುದು ಬರಲ್ಲ. ಓನ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಷ್ಟೇ ಬರೋದು ಇಲ್ಲಿ, ಓಕೆನಾ. ಸೊ ಇದು P&L ಅಪ್ರಾಪ್ರಿಯೇಷನ್ ಅಕೌಂಟ್. ಆ್ಯಂಡ್ ಇಲ್ಲಿ ಹೆಡ್ಡಿಂಗನ್ನು ಏನು ಬರಿತೀವಿ ನಾವು, P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್, ಇಯರ್ ಎಂಡ್ ಡೇಟನ್ನು ಹಾಕಬೇಕು. ಸೊ ಯಾವ ಎಂಡ್ ಇದೆ ಇಯರ್ ಎಂಡ್ ಡೇಟನ್ನು, ಆ ಇಯರ್ ಎಂಡ್ ಡೇಟನ್ನು ಇಲ್ಲಿ ಬರ್ಕೋತೀವಿ. ಸೊ ಈ ರೀತಿಯಾಗಿ P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 23rd ಕ್ವಶನ್ ಆನ್ ಗೇನ್ ರೇಷಿಯೋ ಇದೆ ನೋಡಿ. ಅಮಿತ್, ದಿನೇಶ್ ಆ್ಯಂಡ್ ಗಗನ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ of 5:3:2. Dinesh retires. Amit and Gagan decided to share profits of the new firm in the ratio 3:2. Calculate gain ratio of Amit and Gagan. ಸೊ ನೋಡಿ, ಇಲ್ಲಿ ಮೊದಲು ಕೊಟ್ಟಿರುವಂಥ ರೇಷಿಯೋ ಏನಿದೆ ಇದು ಓಲ್ಡ್ ರೇಷಿಯೋ, ನೆಕ್ಸ್ಟ್ ಕೊಟ್ಟಿರೋ ರೇಷಿಯೋ ನ್ಯೂ ರೇಷಿಯೋ, ಓಕೆ. ಸೊ ಇದು ರಿಟೈರ್ಮೆಂಟ್ ಕೇಸ್, ಮೊದಲು 3 ಜನ ಇರ್ತಾರೆ, ಆಮೇಲೆ 2 ಆಗ್ತಾರೆ. ಸೊ ಆ ರೇಷಿಯೋ ನಮಗೆ ಏನು ಕೊಟ್ಟಿದ್ದಾರಲ್ಲ ಅದನ್ನು ಮೊದಲಿಲ್ಲಿ ಬರ್ಕೋತೀವಿ. ಓಲ್ಡ್ ರೇಷಿಯೋ 5:3:2, ನ್ಯೂ ರೇಷಿಯೋ 3:2. ಸೊ ಇದರ ಟೋಟಲ್ 5 + 3 + 2 10 ಬಂತು. ಪ್ರತಿಯೊಬ್ಬರಿಗೂ ಎಷ್ಟು ಶೇರ್ ಬರ್ತಾ ಇದೆ, ಇದು 5/10 3/10 2/10. ಅಂದರೆ 10ರಲ್ಲಿ 5 ಭಾಗ ಒಬ್ಬನಿಗೆ, 3 ಭಾಗ ಒಬ್ಬನಿಗೆ, 2 ಭಾಗ ಒಬ್ಬನಿಗೆ. ಇನ್ನು ನೆಕ್ಸ್ಟ್ ನ್ಯೂ ರೇಷಿಯೋ ಏನಿದೆ ಅಂದರೆ ಇದು ನ್ಯೂ ರೇಷಿಯೋ ಆಫ್ ಅಮಿತ್ ಆ್ಯಂಡ್ ಗಗನ್ 3:2 ಇದೆ. ಅಂದರೆ 3/5 2/5, 3 + 2 5 ಆಗುತ್ತಲ್ವಾ. ಸೊ 3/5 2/5 ಬರುತ್ತೆ. ಈ ರೀತಿ ಬರ್ಕೊಬಿಡ್ತೀವಿ, ಅಂದರೆ ನಮಗೆ ಈಸಿ ಆಗುತ್ತೆ. ಶೇರನ್ನು ಕನ್ವರ್ಟ್ ಮಾಡಿ ಬರೆಯುವಾಗ ತುಂಬ ಈಸಿ ಆಗುತ್ತೆ ಈ ರೀತಿ ಬರ್ಕೊಂಡ್ರೆ. ಆ್ಯಂಡ್ ನಾನಿಲ್ಲಿ ರೌಂಡ್ ಅಪ್ ಮಾಡಿರೋದು ಯಾಕಪ್ಪ ಅಂದರೆ ಯಾರು ರಿಟೈರ್ ಆಗಿದ್ದಾರೆ ಆ ಪಾರ್ಟ್ನರನ್ನು, ಯಾವ ಪಾರ್ಟ್ನರ್ನು ಅಂತ ನೋಡ್ಕೋತೀವಿ. ನೋಡಿ, ಇಲ್ಲಿ ದಿನೇಶ್ ರಿಟೈರ್ಸ್ ಅಂತ ಇದೆ, ಹೌದಾ.
ದಿನೇಶ್ ಅಂದರೆ ಸೆಕೆಂಡ್ ಪಾರ್ಟ್ನರ್. ಸೊ ಸೆಕೆಂಡ್ ಪಾರ್ಟ್ನರ್ ಓಲ್ಡ್ ರೇಷೋದಲ್ಲಿ ಸೆಕೆಂಡ್ ಪಾರ್ಟ್ನರ್ ರೇಷೋನ ನಾವು ತೆಗೆದುಬಿಡ್ತೀವಿ 3 ಅಂತ ಹೇಳಿ. ಬಟ್ ಇಲ್ಲಿ ಟೋಟಲ್ ಬರೆಯುವಾಗ ಇದು 3 ಸೇರಿಸಿ ಬರೆದಿರಬೇಕು, ಆಯಿತಾ. ಈಗ ನೆಕ್ಸ್ಟ್ ನಾವು ಗೇನ್ಡ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೋಡಿ, ಗೇನ್ಡ್ ಶೇರ್ ಅಂದರೆ ಬೇರೆ, ಗೇನ್ ರೇಷಿಯೋ ಅಂದರೆ ಬೇರೆ. ರೇಷಿಯೋ ಅಂದರೆ ಈ ರೀತಿ ಇರುತ್ತೆ, ಈಸ್ಟು ಅಂತ ಬರೆದಿರ್ತೀವಲ್ಲ, ಇದು ರೇಷಿಯೋ. ಬಟ್ ಈ ರೀತಿ 3/5 2/5 ಈ ರೀತಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಅದು ಶೇರ್ ಅಂತ ಕರೆಸ್ಕೊಡುತ್ತೆ. ಸೊ ಗೇನ್ಡ್ ಶೇರನ್ನು ನಾವು ಮೊದಲು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಸೊ ಇಲ್ಲಿ ಮೊದಲಿಗೆ ಗೇನ್ಡ್ ಶೇರ್ ಫಾರ್ಮುಲಾ ಏನು, ಇಟ್ ಈಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಓಕೆ, ಗೇನ್ಡ್ ಶೇರ್ ಅಂದರೆ ಏನು, ಒಬ್ಬ ಪಾರ್ಟ್ನರ್ ರಿಟೈರ್ ಆಗ್ತಾ ಇರೋದ್ರಿಂದ ಅವನ ಪಾರ್ಟ್ ಆಫ್ ಪ್ರಾಫಿಟ್ ಏನಿದೆ ಅದು ರಿಮೈನಿಂಗ್ ಪಾರ್ಟ್ನರ್ಸ್ಗೆ, ಉಳಿದಂಥ ಪಾರ್ಟ್ನರ್ಸ್ಗೆ ಗೇನ್ ಆಗುತ್ತೆ ಅಲ್ವಾ. ಈಗ ಒಬ್ಬ ಬಿಟ್ಟು ಹೋದ ಅಂದಮೇಲೆ ಅವನಿಗೆ ಬರಬೇಕಾಗಿದ್ದ ಪ್ರಾಫಿಟ್ ಎಲ್ಲ ಇವರಿಗೆ ಸಿಗುತ್ತೆ, ಇವರಿಗೆ ಜಾಸ್ತಿ ಶೇರ್ ಸಿಗುತ್ತೆ. ಹಾಗಾಗಿ ಆ ಜಾಸ್ತಿ ಸಿಗುವಂಥ ಶೇರಿಗೆ ನಾವು ಗೇನ್ಡ್ ಶೇರ್ ಅಂತ ಹೇಳಿ ಕರಿತೀವಿ. ಸೊ ಅವನ ಪ್ರಾಫಿಟನ್ನು ಅವರು ಯಾವ ರೇಷೋದಲ್ಲಿ ಹಂಚ್ಕೋತಾ ಇದ್ದಾರಲ್ಲ ಆ ರೇಷೋ ಗೇನ್ ರೇಷೋ ಆಗಿರುತ್ತೆ. ಹಾಗಾಗಿ ಗೇನ್ ಶೇರ್ ಫಾರ್ಮುಲಾ ಏನು, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಅಂದರೆ ರಿಟೈರ್ಮೆಂಟ್ ಆದಾಗ ಅವರಿಗೆ ಹಳೆ ಶೇರ್ ಏನು ಬರ್ತಿತ್ತಲ್ಲ ಅದಕ್ಕಿಂತ ಹೊಸ ಶೇರ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಹೊಸ ಶೇರಲ್ಲಿ ಹಳೆ ಶೇರನ್ನು ಲೆಸ್ ಮಾಡಿದರೆ ನಮಗೆ ಅವರಿಗೆ ಎಷ್ಟು ಹೆಚ್ಚಿಗೆ ಸಿಗ್ತಾ ಇದೆ ಅನ್ನೋದು ಸಿಗುತ್ತೆ, ಗೇನ್ಡ್ ಶೇರ್ ಸಿಗುತ್ತೆ. ಇನ್ನು ಸ್ಯಾಕ್ರಿಫೈಸ್ ರೇಷೋ ಅಂದರೂ ಕೂಡ ಸೇಮೇನೆ. ಸ್ಯಾಕ್ರಿಫೈಸ್ಡ್ ಶೇರ್ ಅನ್ನೋದು ನಮಗೆ ಅಡ್ಮಿಷನ್ ಟಾಪಿಕಲ್ಲಿ ಬರುತ್ತೆ. ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದಂದ್ರೆ ಏನು, ಹೊಸ ಪಾರ್ಟ್ನರ್ ಬಂದರೆ ಅವಾಗ ಹಳೆ ಪಾರ್ಟ್ನರ್ ಯಾರಿರ್ತಾರೆ ಅವರು ಅವನಿಗೆ ಒಂದು ಪಾರ್ಟ್ ಆಫ್ ಪ್ರಾಫಿಟನ್ನು ಬಿಟ್ಕೊಡ್ಬೇಕಲ್ಲ. ಹಾಗಾಗಿ ಅವರು ಸ್ಯಾಕ್ರಿಫೈಸ್ ಮಾಡ್ಕೋತಾರೆ. ಆ ಒಂದು ರೇಷಿಯೋ, ಅವನಿಗೆ ಯಾವ ರೇಷಿಯೋದಲ್ಲಿ ಅವರಿಬ್ಬರು ಬಿಟ್ಕೊಟ್ಟಿದ್ದಾರೆ ಆ ರೇಷಿಯೋಗೆ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀವಿ. ಅದರ ಫಾರ್ಮುಲಾ ಏನಿದೆ, ಇದರ ಅಪೋಸಿಟ್ ಅಂದರೆ ಅಲ್ಲಿ ಓಲ್ಡ್ ಶೇರ್ ಜಾಸ್ತಿ ಇರುತ್ತೆ, ಹೊಸಬ ಬಂದಿದ್ದಕ್ಕೆ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದ್ರಿಂದ ನ್ಯೂ ಶೇರ್ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಆ ಒಂದು ಫಾರ್ಮುಲಾ ಸ್ಯಾಕ್ರಿಫೈಸ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಾರ್ಮುಲಾ ಏನು, ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಆಗುತ್ತೆ. ಯಾವ ಜಾಸ್ತಿ ಇದೆ ಅದರಲ್ಲಿ ಕಡಿಮೆ ಇರೋದನ್ನ ಕಳಿಯೋದು ನಮ್ಮ ಕೆಲಸ. ಸೊ ನಿಮಗೆ ಹೀಗೆ ನೋಡಿದ್ರೆ ಗೊತ್ತಾಗಲ್ಲ ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಅಂತ. ಯಾವಾಗಲೂ ಅಷ್ಟೇ ಗೇನ್ಡ್ ಶೇರ್ ಕ್ಯಾಲ್ಕುಲೇಷನ್ ಮಾಡುವಾಗ ನ್ಯೂ ಶೇರಲ್ಲಿನೇ ಓಲ್ಡ್ ಶೇರನ್ನು ಲೆಸ್ ಮಾಡ್ತೀವಿ. ಸ್ಯಾಕ್ರಿಫೈಸ್ ಶೇರ್ ಕ್ಯಾಲ್ಕುಲೇಷನ್ ಮಾಡುವಾಗ ಓಲ್ಡ್ ಶೇರಲ್ಲಿನೇ ನ್ಯೂ ಶೇರನ್ನು ಲೆಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನಾವು ಗೇನ್ಡ್ ಶೇರ್ ಆಫ್ ಅಮಿತ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮೊದಲ ಪಾರ್ಟ್ನರ್ ಅಮಿತ್, ನೆಕ್ಸ್ಟ್ ಪಾರ್ಟ್ನರ್ ಗಗನ್, ಇಬ್ಬರೇ ಉಳ್ಕೊಂಡಿರೋದು. ಸೊ ಅಮಿತ್ ಪಾರ್ಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, 3/5 ನ್ಯೂ ಶೇರ್, ನೋಡಿ 3/5, ಹಾಗೆ ಮೈನಸ್ ಓಲ್ಡ್ ಶೇರ್ 5/10 ಇದೆ, 3/5 ಮೈನಸ್ 5/10 ಮಾಡಿದ್ವಿ. ಸೊ ಈಗ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ತುಂಬ ಈಸಿ. ನೋಡಿ, ಇಲ್ಲಿ ನಂಬರ್ ಚೇಂಜ್ ಇದ್ದಾಗ, ಕೆಳಗಡೆ ನಂಬರ್ ಚೇಂಜ್ ಇದ್ದಾಗ ನಾವು ಜಸ್ಟ್ 3 - 5 ಈ ರೀತಿ ಮಾಡಿಡೋದಿಲ್ಲ, LCM ತಗೋತೀವಿ. ಕೆಳಗಡೆ ಎರಡೂ ನಂಬರ್ ಸೇಮ್ ಡಿಜಿಟ್ ಇದ್ದಾಗ ಮಾತ್ರ ನಾವು ಮೇಲ್ಗಡೆ ನಂಬರ್ಗಳನ್ನು ಲೆಸ್ ಮಾಡ್ಬೋದು, ಈ ರೀತಿ ಭಿನ್ನ ರಾಶಿಗಳನ್ನು ಮೈನಸ್ ಮಾಡುವಾಗ. ಆದರೆ ಇಲ್ಲಿ ಎರಡು ನಂಬರ್ ಸೇಮ್ ಇಲ್ಲಲ್ಲ, ಸೊ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸರಿ ಮಾಡ್ಕೋತೀವಿ. ಅಂದರೆ ಏನು ಮಾಡ್ಬೇಕು, ನಾವಿಲ್ಲಿ 5 × 10 ಅಂದರೆ ಕೆಳಗಡೆ ಇರೋ ನಂಬರನ್ನು ಇಂಟು ಮಾಡಿ ತಗೋತೀವಿ. 5 × 10 50 ಆಯಿತು. ಇನ್ನು ಮೇಲ್ಗಡೆಗೆ 3 - 5 ಅಂತ ಡೈರೆಕ್ಟ್ ಆಗಿ ಬರಿಬಾರ್ದು. ಏನು ಮಾಡಬೇಕು, ಈ 3 ನಂಬರಲ್ಲಿ ಹಾಗೆ ಬರೆಯೋ ಬದಲು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಅಂದರೆ 3 ಕ್ರಾಸಲ್ಲಿ ಇರುವಂಥದ್ದು 10, ಸೊ 3 × 10 30, ಆ್ಯಂಡ್ 5 ಹಾಗೆ ಬರೆಯೋ ಬದಲು 5 × 5, 5 × 5 ಮಾಡಿದ್ರೆ 25 ಬಂತು. 30 - 25 5 ಬರುತ್ತೆ /50. ಹಿಂಗೂ ಮಾಡ್ಬೋದು, ಅಥವಾ ನೀವು LCM ತೊಗೊಂಡು ಮಾಡ್ಬೋದು. ನಿಮಗೆ ಯಾವ ಮೆಥಡ್ ಈಸಿ ಅದನ್ನು ಮಾಡಿ. ಬಟ್ ಕನ್ಫ್ಯೂಷನ್ ಆಗುವಂಥವ್ರು ಈ ಮೆಥಡನ್ನು ಫಾಲೋ ಮಾಡಿದರೆ ತುಂಬ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಗೇನ್ಡ್ ಶೇರ್ ಆಫ್ ಗಗನ್. ಸೊ ನ್ಯೂ ಶೇರ್ ಆಫ್ ಗಗನ್ 2/5, ಓಲ್ಡ್ ಶೇರ್ 2/10 ಇದೆ. ನೋಡಿ, ಇಲ್ಲಿ 3 ಮಾರ್ಕಪ್ ಮಾಡಿದ್ದೀನಿ ಅಂದರೆ ಇದರರ್ಥ ಏನು, ಇವನು ಸೆಕೆಂಡ್ ಪಾರ್ಟ್ನರ್, ರಿಟೈರ್ ಆದವನು. ಸೊ ಅವನದಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು, ರಿಮೈನಿಂಗ್ ಪಾರ್ಟ್ನರ್ಸ್ ಇಬ್ಬರದ್ದು. ಸೊ ಇಲ್ಲಿ ಇನ್ನೊಬ್ಬ ಅಂದರೆ 2/10 ಶೇರ್ ಹೊಂದಿದ್ದವನು. ಸೊ 2/5 ಅಲ್ಲಿ 2/10 ಲೆಸ್ ಮಾಡ್ತೀವಿ. ಈಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮೊದಲಿಗೆ ಕೆಳಗಡೆ ಇರುವಂಥ ಛೇದಕ ಅಥವಾ ಡಿನೋಮಿನೇಟರ್ ಏನಿದೆ ಇದನ್ನು ಇಂಟು ಮಾಡಿ ಬರಿತೀವಿ. 5 × 10 50 ಬಂತು. ಹಾಗೆ ಮೇಲ್ಗಡೆ ಇರೋದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರಿಬೇಕು. 2 × 10, ನೋಡಿ ಮೊದಲಿಗೆ ಇದನ್ನೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗಿರೋದು ಇದನ್ನು. ಸೊ ಮೇಲ್ಗಡೆ ಇರೋದನ್ನು ಕೆಳಗಡೆ ಇರೋದ್ರ ಜೊತೆಗೆ 2 ಅಲ್ಲಿ 2 ಅನ್ನು ಲೆಸ್ ಮಾಡಬೇಕಲ್ಲ, ಅದ್ರ ಬದಲಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರಿತಾ ಹೋಗೋದು. 2 × 10 20 ಬಂತು, 2 × 5 10 ಬಂತು. ಸೊ 20 - 10 10 ಬರ್ತಾ ಇದೆ. ಸೊ 5/50 ಮತ್ತು 10/50 ಬಂತು. ಇದನ್ನು ನಾವೀಗ ರೇಷಿಯೋದಲ್ಲಿ ಕನ್ವರ್ಟ್ ಮಾಡಿ ಬರಿತೀವಿ. ಸೊ ಗೇನ್ ರೇಷಿಯೋ ಆಫ್ ಅಮಿತ್ ಇಸ್ ಟು ಗಗನ್, ಅಮಿತ್ ಮತ್ತು ಗಗನ್ ರಿಮೈನಿಂಗ್ ಪಾರ್ಟ್ನರ್ಸ್ ಇಬ್ಬರಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಿತ್ತಲ್ವಾ. ಸೊ ಅಮಿತ್ ಇಸ್ ಟು ಗಗನ್ ಹಾಗೆ ಬರಿಬೇಕು ನಾವು. 5/50 ಇಸ್ ಟು 10/50 ಬಂತು. ಇಲ್ಲಿ 50/50 ಕಾಮನ್ ಆಗಿರೋದ್ರಿಂದ ನಾವು ತೆಗೆದು ಹಾಕಿದರೆ ಉಳಿಯೋದೇನು 5 is to 10. ಅದನ್ನು ನಾವು ಇನ್ನೂ ಶಾರ್ಟ್ ಮಾಡಿದರೆ 1 is to 2. ಸೊ 5 1s are 5, 5 2s are 10. ಸೊ 1 is to 2 ಉಳ್ಕೊಳ್ಳುತ್ತೆ. ಹೀಗೆ ಈ ರೀತಿಯಾಗಿ ನಾವು ಗೇನ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದರೆ ಕೂಡ ಸೇಮ್ ಕೇಸ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಬಟ್ ಓನ್ಲಿ ಥಿಂಗ್ ಈಸ್
ಏನಾಗಿರತ್ತೆ ಇಲ್ಲಿ ಗೇನೆಡ್ ಶೇರ್ ಬದಲಾಗಿ ನೀವು ಸ್ಯಾಕ್ರಿಫೈಸ್ಡ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಆ್ಯಂಡ್ ಫಾರ್ಮುಲಾ ಓಲ್ಡ್ ಶೇರಲ್ಲಿ ನ್ಯೂ ಶೇರನ್ನು ಲೆಸ್ ಮಾಡಬೇಕು. ಸೊ ರೇಷಿಯೋ ಎಲ್ಲ ಮೊದಲು ಹೀಗೆ ಬರ್ಕೊಳ್ಳೋದು. ಹಾಗೆ ಅಡ್ಮಿಷನ್ ಆಗಿರೋ ಪಾರ್ಟ್ನರ್ 3ನೇ ಪಾರ್ಟ್ನರ್ ಆಗಿರ್ತಾರೆ. ಹಾಗೆ ಇಲ್ಲಿ ಓಲ್ಡ್ ರೇಷಿಯೋ ಇಬ್ಬರಿಗೆ ಇರುತ್ತೆ, ನ್ಯೂ ರೇಷಿಯೋ 3 ಜನರಿಗೆ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಓಲ್ಡ್ ಶೇರಲ್ಲಿ ನ್ಯೂ ಶೇರನ್ನು ಲೆಸ್ ಮಾಡ್ತೀವಿ. ಸೊ ಆ ರೀತಿಯಾಗಿ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋದು. ಇದು ಕೂಡ ತುಂಬ ಈಸಿ. ಇದೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಪಕ್ಕ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ. ಇನ್ನು ನಾವು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ದಟ್ ಈಸ್ 24th ಕ್ವಶನ್. ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಕೇಳಿದ್ದಾರೆ ಇಲ್ಲಿ ನೋಡಿ. ಪ್ರಿಪೇರ್ ವರುಣ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಗಿರೀಶ್, ಮಹೇಶ್ ಆ್ಯಂಡ್ ವರುಣ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 6:3:2 ರೆಸ್ಪೆಕ್ಟಿವ್ಲಿ ಅಂತ ಇದೆ. ಇಲ್ಲಿ ವರುಣ್ ಅಂದರೆ 3ನೇ ಪಾರ್ಟ್ನರ್ ಅಲ್ವಾ, ಸೊ ಅವನಿಗೆ ರೌಂಡ್ ಅಪ್ ಮಾಡ್ಕೊಳ್ಬಿಡೋಣ. ಸೊ 2 ಇದೆ ಅಂದರೆ ಅವನ ಶೇರ್ ಎಷ್ಟಾಯಿತು, 2 + 3 + 6 11 ಆಯ್ತಲ್ವಾ. 2/11 ಈಸ್ ದಿ ಶೇರ್ ಆಫ್ ವರುಣ್ ಅಲ್ವಾ. ಇದನ್ನು ನಾವು ಒಂದು ಕಡೆ ಬರೆದಿಟ್ಕೊಳ್ತೀವಿ. ಸೊ 2/11 ಈಸ್ ದಿ ಶೇರ್ ಆಫ್ ವರುಣ್. ಆ್ಯಂಡ್ ದೆನ್ ದೇರ್ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ 60,000, 30,000, 20,000 ಇದೆ ಅಂತ ಕೊಟ್ಟಿದ್ದಾರೆ. ಆನ್ 30/9/2023 ವರುಣ್ ಡೈಡ್ ಅಂತ ಇದೆ. ಸೊ ಡೆತ್ ಆಫ್ ಪಾರ್ಟ್ನರಲ್ಲಿ ನಾವು ಮೊದಲು ಮಾಡಬೇಕಾಗಿರೋದು ಅಂದರೆ ಯಾವಾಗ ಡೇಟ್ ಆಫ್ ಡೆತ್ ಆಗಿದೆ ಅಲ್ಲಿ ತನಕ, ಅಂದರೆ ಇಯರ್ ಬಿಗಿನಿಂಗಿಂದ ಅಲ್ಲಿ ತನಕ ಅವನು ಆ ವರ್ಷದಲ್ಲಿ ಎಕ್ಸಿಸ್ಟ್ ಇದ್ದಾನಲ್ವಾ, ಅವನು ಬಿಸ್ನೆಸ್ಸನ್ನು ನಡೆಸಿದ್ದಾನೆ. ಹಾಗಾಗಿ ಅವ್ನು ಎಷ್ಟು ದಿನ ಬಿಸ್ನೆಸ್ ನಡೆಸಿದ್ದಾನೆ ಆ ಮಂತನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಸೊ ನೋಡಿ ಇಲ್ಲಿ 30/9/2023ಗೆ ಅವನ ಡೆತ್ ಆಗ್ತಾ ಇದೆ. ಆ ವರ್ಷದ ಬಿಗಿನಿಂಗ್ ಯಾವುದಾಗಿರುತ್ತೆ, 1/4/2023. ಸೊ 1/4/2023ಇಂದ 30/9/2023 ತನಕ ಎಷ್ಟಾಗುತ್ತೆ ಅಂತ ನೋಡ್ತೀವಿ. ಸೊ 4th ಮಂತ್, 5th ಮಂತ್, 6th, 7th, 8th ಮತ್ತು 9th ಮಂತ್ ಎಂಡ್ ತನಕ ಇದ್ದಾನೆ ಅಂದಮೇಲೆ ನಾವು ಅದನ್ನು ಹಿಡಿತೀವಿ, ಕೌಂಟ್ ಮಾಡ್ತೀವಿ. ಸೊ ಇನ್ ಕೇಸ್ ಅವನು 9th ಮಂತಿನ ಬಿಗಿನಿಂಗಿಗೆ ಡೆತ್ ಆಗಿದ್ದರೆ, ಸೊ ಆ ಮಂತಲ್ಲಿ ಅವನೇನು ಎಕ್ಸಿಸ್ಟ್ ಇರ್ತಿರ್ಲಿಲ್ಲ, ಅವಾಗ 5 ಅಂತ ಕೌಂಟ್ ಮಾಡ್ತಿದ್ವಿ. ಬಟ್ ಈಗ 30/9ಗೆ ಡೆತ್ ಆಗ್ತಾ ಇರೋದ್ರಿಂದ, ಸೊ ಆ 30th ಇರೋದ್ರಿಂದ ನಾವು 9th ಮಂತನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿಗೆ 6 ಮಂತ್ ಆಯಿತು, 6 ಮಂತ್ ಅವನು ಬಿಸ್ನೆಸ್ಸಲ್ಲಿ ಎಕ್ಸಿಸ್ಟ್ ಇದ್ದಾನೆ. ಓಕೆ, ಇದೆರಡು ಪಾಯಿಂಟ್ಗಳನ್ನು ನಾವು ಬರೆದಿಟ್ಕೊಳ್ತೀವಿ. ಈಗ ನಾವು ವರುಣ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ನಮಗೆ ಹೇಳಿದ್ದಾರೆ. ಇಲ್ಲಿ ಅವನಿಗೆ ಏನೇನು ಕೊಡಬೇಕಾಗಿದೆ ಅದೆಲ್ಲವನ್ನು ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಡೆತ್ ಆಗಿರುವಂಥ ಪಾರ್ಟ್ನರಿಗೆ ಯಾವುದೆಲ್ಲ ಕೊಡಬೇಕಾಗಿದೆಯಪ್ಪ ಅದರ ಲಿಸ್ಟನ್ನು ನಮಗೆ ಕೊಟ್ಟಿರ್ತಾರೆ. ಅವನಿಗೆ ನಾವು ಡಿಸೀಸ್ಡ್ ಪಾರ್ಟ್ನರ್ ಅಂತ ಕರಿತೀವಿ, ಅಂದರೆ ಡೆತ್ ಆಗಿರೋ ಪಾರ್ಟ್ನರ್. ಸೊ ಅವನ ಎಕ್ಸಿಕ್ಯೂಟರ್ ಅಕೌಂಟನ್ನು ಕೇಳ್ಬೋದು ಅಥವಾ ಕ್ಯಾಪಿಟಲ್ ಅಕೌಂಟನ್ನು ಕೇಳ್ಬೋದು. ಸೊ ಕ್ಯಾಪಿಟಲ್ ಅಕೌಂಟನ್ನು ಕೇಳಿದರೆ ಅವರು, ನಾವು ಮೊದಲಿಗೆ ಅವನ ಕ್ಯಾಪಿಟಲ್ ಅಕೌಂಟ್ ಏನಿದೆ ಅದನ್ನು ಪ್ರಿಪೇರ್ ಮಾಡ್ತೀವಿ ಆ್ಯಸ್ ಯೂಶ್ವಲ್. ಪ್ರಿಪೇರ್ ಮಾಡಿ ಬರೋ ಬ್ಯಾಲೆನ್ಸನ್ನು ಅವನ ಎಕ್ಸಿಕ್ಯೂಟರ್ಸ್ ಅಂದರೆ ಅವನ ಲೀಗಲ್ ರೆಪ್ರೆಸೆಂಟೇಟಿವ್ಸ್, ಅಂದರೆ ಅವನ ಸತ್ತ ಮೇಲೆ ಅವನ ಆಸ್ತಿಗಳೆಲ್ಲ ಯಾರಿಗೆ ಹೋಗಬೇಕಾಗಿದೆ ಆ ಒಂದು ಲೀಗಲ್ ರೆಪ್ರೆಸೆಂಟೇಟಿವ್ಸಿಗೆ ನಾವು ಈ ಒಂದು ಅಮೌಂಟನ್ನು ಪೇಮೆಂಟ್ ಮಾಡ್ತೀವಿ. ಹಾಗಾಗಿ ಫೈನಲ್ ಬ್ಯಾಲೆನ್ಸ್ ಅವರಿಗೆ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಅವರದ್ದೇ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಡಿಸೀಸ್ಡ್ ಪಾರ್ಟ್ನರ್ನ ಎಕ್ಸಿಕ್ಯೂಟರ್ ಅಕೌಂಟನ್ನೇ ಪ್ರಿಪೇರ್ ಮಾಡ್ತೀವಿ. ಆವಾಗ ಎಲ್ಲ ಅಮೌಂಟ್ ಏನಿದೆ ಇದೆಲ್ಲ ಕೊಡಬೇಕಾಗಿದ್ದು ಅವನ ಅಕೌಂಟಿಂದ ಡೈರೆಕ್ಟಾಗಿ ಆ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಕೇವಲ ಒಂದೆರಡು ಬ್ಯಾಲೆನ್ಸ್ ತೊಗೊಳ್ಳುವಲ್ಲಿ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಸೊ ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ವರುಣ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನಾವು ಡೆಬಿಟ್ ಕ್ರೆಡಿಟ್ ಎಲ್ಲ ಬರಿಬೇಕಾಗತ್ತೆ ಯಾವುದೇ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ. ಹಾಗೆ ನಾವು ಇಲ್ಲಿ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಒಂದು ರೂಲನ್ನು ನೆನ್ಪಿಟ್ಕೊಳ್ಬೇಕು. ಡೆಬಿಟಲ್ಲಿ ನಾವು ಯಾವಾಗಲೂ ಕ್ಯಾಪಿಟಲ್ ಅಕೌಂಟ್ ಡಿಕ್ರೀಸ್ ಆಗಿದ್ದನ್ನು ರೆಕಾರ್ಡ್ ಮಾಡ್ತೀವಿ. ಹಾಗೆ ಕ್ರೆಡಿಟಲ್ಲಿ ಯಾವಾಗಲೂ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗಿದ್ದನ್ನು ರೆಕಾರ್ಡ್ ಮಾಡ್ತೀವಿ. ಅಂದರೆ ನಾವೇನಾದರೂ ವರುಣಿಗೆ ಕೊಡಬೇಕಿದ್ರೆ ಬಿಸ್ನೆಸ್ಸಿಂದ ಯಾವುದನ್ನಾದರೂ ಡಿಸೀಸ್ಡ್ ಪಾರ್ಟ್ನರಿಗೆ ಅಥವಾ ಪಾರ್ಟ್ನರ್ಸಿಗೆ ಕೊಡಬೇಕಾಗಿದ್ರೆ ಅವರ ಅಕೌಂಟ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಬ್ಯಾಲೆನ್ಸ್ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಕ್ರೆಡಿಟ್ ಮಾಡ್ತೀವಿ. ಓಕೆ, ಆ್ಯಂಡ್ ಅವರಿಂದ ಬಿಸ್ನೆಸ್ಸಿಗೆ ಏನಾದರೂ ಬರಬೇಕಿದ್ರೆ ಅಥವಾ ಅವರ ಅಕೌಂಟ್ ಏನಾದರೂ ಡಿಕ್ರೀಸ್ ಆದರೆ ಅವಾಗ ನಾವು ಅವರ ಅಕೌಂಟನ್ನು ಡೆಬಿಟ್ ಮಾಡ್ತಾ ಹೋಗ್ತೀವಿ. ಸೊ ಡಿಕ್ರೀಸ್ ಆಗೋದು ಅಂದರೆ ಒಂದು ಅಂದರೆ ಡ್ರಾಯಿಂಗಿಂದ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗಿಂದ. ಹಾಗೆಯೇ ಇನ್ಕ್ರೀಸ್ ಆಗೋದು ಯಾವುದರಿಂದನಪ್ಪ ಅಂದರೆ ಒಂದು ಬ್ಯಾಲೆನ್ಸ್ ಅಂತೂ ಇಲ್ಲೇ ಬರಿತೀವಿ, ಯಾವಾಗಲೂ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಈ ಕಡೆ ತೋರಿಸುತ್ತೆ. ಆ್ಯಂಡ್ ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಕಮಿಷನ್ನು, ಆಮೇಲೆ ಸ್ಯಾಲ್ರಿ ಏನಾದರೂ ಇದ್ದರೆ ಅದೆಲ್ಲವನ್ನು ನಾವು ಬಿಸ್ನೆಸ್ಸಿಂದ ಅವ್ರಿಗೆ ಕೊಡಬೇಕಲ್ವಾ. ಸೊ ಅವರಿಗೆ ಕೊಟ್ಟಾಗ ಅವರ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಡೆಡ್ ಅಪೋಸಿಟ್ ಆಫ್ P&L ಅಪ್ರಾಪ್ರಿಯೇಷನ್ ಅಕೌಂಟ್. ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ನಾವೆಲ್ಲ ಏನು ಡೆಬಿಟಲ್ಲಿ ಕ್ರೆಡಿಟಲ್ಲಿ ತೊಗೋತಿದ್ವಲ್ಲ ಅದೇ ಅಪೋಸಿಟ್ ಆಗುತ್ತೆ ಇಲ್ಲಿ, ಡೆಡ್ ಅಪೋಸಿಟ್. ಹಾಗೆ ಇಲ್ಲಿ ಬೇರೆ ಬೇರೆ ಐಟಮ್ಸ್ ಕೂಡ ಬರ್ತಾ ಹೋಗುತ್ತೆ. ಸೊ 1 by 1 ನಾವು ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಬರಿತಾ ಹೋಗಬೇಕಾಗತ್ತೆ. ಅವ್ರೇನು ಹೇಳಿದ್ದಾರೆ ನೋಡಿ, ಇಲ್ಲಿ ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ದಿ ಫಾಲೋಯಿಂಗ್ ಅಂತ ಇದೆ. ಸೊ ಮೊದಲನೇದು ವರುಣ್ಸ್ ಕ್ಯಾಪಿಟಲ್ ಅಂತ ಇದೆ. ಅಂದರೆ ಅವನ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿತ್ತು ಅಂತ ನೋಡ್ಕೊಳ್ತೀವಿ. ನೋಡಿ ಇಲ್ಲಿ ಸ್ಟುಡ್ ಅಟ್ 20,000, ಥರ್ಡ್ ಪಾರ್ಟ್ನರ್ ಅಲ್ವಾ. ಸೊ 20,000 ಇತ್ತು. ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್
ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 20,000 ಅಂತ ಹೇಳಿ ಬರ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಐಟಮ್ ಅಂತಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 10% ಪರ್ ಆ್ಯನಮ್ ಅಂತ ಇದೆ. ಈ ಇಂಟ್ರೆಸ್ಟನ್ನು ನಾವು ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಈ ಒಂದು ಕ್ಯಾಪಿಟಲ್ ಬ್ಯಾಲೆನ್ಸ್ ಮೇಲೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರ್ಕೊಂಡು ಕೆಳಗಡೆ ಕ್ಯಾಲ್ಕುಲೇಷನ್ ಮಾಡಿದ್ವಿ. 20,000 ಮೇಲೆ ಇಂಟು 10% ಅಂತ ಕೊಟ್ಟಿದ್ದಾರೆ. ಇದು 1 ವರ್ಷಕ್ಕೆ, ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಈಗ ಕ್ಯಾಲ್ಕುಲೇಷನ್ ಮಾಡೋದು 1 ವರ್ಷಕ್ಕೆ ಅಲ್ಲ, ಯಾಕಂದರೆ ಈ ಒಂದು ಪಾರ್ಟ್ನರ್ ಏನಿದ್ದಾನೆ ಅವನು 6 ಮಂತಿಗೆ ಡೆತ್ ಆಗ್ತಾ ಇದೆ ಅಂದಮೇಲೆ ಓನ್ಲಿ 6 ಮಂತ್ ಅವನು ಬಿಸ್ನೆಸ್ ಮಾಡಿದ್ದಾನೆ, ಅಲ್ಲಿ ತನಕದ ಅವನಿಗೆ ಏನೇನು ಕೊಡಬೇಕಿತ್ತು ಅದಷ್ಟನ್ನೇ ನಾವು ಕೊಡ್ತಾ ಇರೋದು. ಹಾಗಾಗಿ ನಾವೇನು ಮಾಡ್ತೀವಿ, ಇಂಟು ಅವ್ನು ಎಷ್ಟು ಮಂತ್ ಬದುಕಿದ್ದಾನೆ ಅಷ್ಟಕ್ಕೆ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಓನ್ಲಿ ಪರ್ ಆ್ಯನಮ್ 1 ವರ್ಷಕ್ಕೆ 10%, ಬಟ್ ನಾವು ಈಗ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು 6 ಮಂತಿಗೆ ಮಾತ್ರ. ಸೊ 6/12 ಅಂಥೇಳಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆವಾಗ ನಮಗೆ 1000 ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಒನ್ ಹೋಗ್ತೀವಿ, ಕಮಿಷನ್ ಟು ವರುಣ್ 600 ಪರ್ ಮಂತ್ ಅಂತ ಇದೆ ನೋಡಿ. ಇಲ್ಲಿ ಪರ್ ಮಂತಿಗೆ 1 ಮಂತಿಗೆ 600 ಕಮಿಷನನ್ನು ಅವನಿಗೆ ಪೇ ಮಾಡ್ತಾ ಇದ್ದೆ ಬಿಸ್ನೆಸ್. ಹಾಗಾಗಿ ಇದು ಕೂಡ ಅವನಿಗೆ ಪೇಮೆಂಟ್ ಮಾಡಬೇಕಾಗಿದ್ದಾಗಿರೋದ್ರಿಂದ ಎಲ್ಲದನ್ನು ನಾವು ಕ್ರೆಡಿಟಲ್ಲಿ ಬರಿತಾ ಹೋಗ್ತೀವಿ. ಓಕೆ, ಸೊ ಕಮಿಷನ್ ಕೊಡಬೇಕಾಗಿದ್ದು 600 ಪರ್ ಮಂತ್. 600 ಇಂಟು 6 ಮಂತ್ ಅವನು ಎಕ್ಸಿಸ್ಟ್ ಆಗಿದ್ದಾನೆ ಅಂತ ನಾವು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. ಸೊ ಆ 6 ಮಂತ್ ತನಕ ನಾವು ಇಂಟು ಮಾಡಿ ತೊಗೋತೀವಿ. 600 ಇಂಟು 6 3,600 ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಒನ್ ಅಂದರೆ ವರುಣ್ಸ್ ಶೇರ್ ಆಫ್ ಗುಡ್ ವಿಲ್ 10,000 ಅಂತ ಇದೆ ನೋಡಿ. ಇಲ್ಲಿ ಗುಡ್ ವಿಲ್ಲನ್ನು ಯಾವಾಗಲೂ AS 26 ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಗುಡ್ ವಿಲ್ ಕೊಡಬೇಕು ಅಂಥೇಳಿ ಈ ಕಡೆ ಗುಡ್ ವಿಲ್ ಅಂತ ಬರೆದ್ಬಿಡೋದಲ್ಲ. ಈ ಗುಡ್ ವಿಲ್ ಅಕೌಂಟನ್ನು ಯಾವುದೇ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಆದಾಗ ಗುಡ್ ವಿಲ್ ಅಕೌಂಟನ್ನು ನಾವು ತೋರಿಸೋ ಹಾಗಿಲ್ಲ ಅಂತ ಒಂದು ರೂಲ್ಸ್ ಹೇಳುತ್ತೆ. ಅದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ಆ ರೀತಿಯಾಗಿ ಹೇಳುತ್ತೆ. ಹಾಗಾಗಿ ನಾವು ಗುಡ್ ವಿಲ್ ಅಕೌಂಟ್ ಅಂತ ತೋರಿಸ್ದೇನೆ ಅದಕ್ಕೆ ಇಫೆಕ್ಟನ್ನು ಕೊಡಬೇಕು. ಸೊ ಹಾಗೆ ಇಫೆಕ್ಟ್ ಕೊಡಬೇಕಂದ್ರೆ ನೀವು ಅಡ್ಮಿಷನ್, ರಿಟೈರ್ಮೆಂಟಲ್ಲೆಲ್ಲ ಕಲ್ತ ಹಾಗೇನೆ ಈ ರಿಮೈನಿಂಗ್ ಪಾರ್ಟ್ನರ್ಸ್ ಯಾರು ಇರ್ತಾರಲ್ಲ, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್, ಅಂದರೆ ಈ ಡೆತ್ ಅಥವಾ ರಿಟೈರ್ಮೆಂಟ್ ಆಗಿದ್ದರಿಂದ ಅವರಿಗೆ ಗೇನ್ ಆಗ್ತಾ ಇರುತ್ತಲ್ಲ, ಸೊ ಆ ಗೇನ್ ಮಾಡ್ಕೊಂಡಿರೋವಂಥ ಪಾರ್ಟ್ನರ್ಸ್ ಯಾರಿದ್ದಾರೆ ಅವರು ಶೇರ್ ಆಫ್ ಗುಡ್ ವಿಲ್ಲನ್ನು, ಆ ಡೆತ್ ಆಗಿರೋ ಪಾರ್ಟ್ನರ್ ಅಥವಾ ರಿಟೈರ್ ಆಗಿರುವಂಥ ಪಾರ್ಟ್ನರಿನ ಶೇರ್ ಆಫ್ ಗುಡ್ ವಿಲ್ಲನ್ನು ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ತಮ್ಮಲ್ಲಿನೇ ಒಂದು ಗೇನ್ ರೇಷೋದಲ್ಲಿ ಹಂಚ್ಕೊಂಡು ಅವನಿಗೆ ಕೊಡಬೇಕಾಗತ್ತೆ. ಅವನಿಗೆ ಅಂದರೆ ಅವನ ಡಿಸೀಸ್ಡ್ ಪಾರ್ಟ್ನರಿನ ಎಕ್ಸಿಕ್ಯೂಟರ್ಸಿಗೆ. ಹಾಗಾಗಿ ನಾವಿಲ್ಲಿ ಡೆತ್ ಆಗಿರೋ ಪಾರ್ಟ್ನರಿನ ಗುಡ್ ವಿಲ್ ಶೇರ್ ಎಷ್ಟಿದೆ ಅಂತ ನೋಡ್ಕೊಳ್ತೀವಿ. ಇಲ್ಲಿ ಡೈರೆಕ್ಟಾಗಿ 10,000 ಅಂತ ಕೊಟ್ಟಿದ್ದಾರೆ. ಬಟ್ ಕೆಲವು ಸರ್ತಿ ಏನು ಮಾಡ್ಬೋದು, ಇವರು ಫರ್ಮಿನ ವ್ಯಾಲ್ಯೂ ಆಫ್ ಗುಡ್ ವಿಲ್ಲನ್ನು ಕೊಟ್ಟಿರ್ಬೋದು. ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಫ್ ದಿ ಫರ್ಮ್ ಈಸ್ 10,000 ಅಂತ ಕೊಡ್ಬೋದು. ಸೊ ಹೀಗೆ ಕೊಟ್ಟಾಗ ನಾವೇನು ಮಾಡ್ಕೊಳ್ಬೇಕಾಗತ್ತೆ, ಅವನ ಶೇರ್ ಎಷ್ಟು ಅದರಲ್ಲಿ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ 10,000ಅಲ್ಲಿ ಈ ಡೆತ್ ಆಗಿರೋ ಪಾರ್ಟ್ನರ್ನ ಶೇರ್ ಅಂದರೆ 10,000 ಇಂಟು 2/11 ಅಂತ ಮಾಡ್ಕೊಳ್ಬೇಕು. ಬಟ್ ಇಲ್ಲೇನಾಗಿದೆ, ಈ ಪ್ರಾಬ್ಲಮಲ್ಲಿ ವರುಣ್ಸ್ ಶೇರ್ ಆಫ್ ಗುಡ್ ವಿಲ್ಲನ್ನು ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ನಾವೇನು ಮಾಡ್ತೀವಿ, ಇದೇ 10,000 ಫರ್ದರ್ ಕ್ಯಾಲ್ಕುಲೇಷನ್ಗೆ ತಗೋತೀವಿ. ಸೊ ಬರೀ 10,000 ಅಂತ ಬರೆದಿಡೋದಲ್ಲ, ನಾವೇನು ಮಾಡ್ತೀವಿ, ಈ 10,000 ಗೇನ್ ರೇಷೋದಲ್ಲಿ ಉಳಿದಿಬ್ಬರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಅವರಿಬ್ಬರ ಅಕೌಂಟಿಂದ ಇವನಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಗುಡ್ ವಿಲ್ ಅಕೌಂಟ್ ಅಂತ ತಗೊಳ್ಳೋ ಬದಲು ಏನು ಮಾಡ್ತೀವಿ, ಇಬ್ಬರ ಹೆಸರನ್ನು ತಗೋತೀವಿ. ಇಬ್ಬರು ಕ್ಯಾಪಿಟಲ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ಬೇಕು ನಾವು ಅದನ್ನು. ಹಾಗಾಗಿ ಬೈ ಗಿರೀಶ್ ಕ್ಯಾಪಿಟಲ್, ಗಿರೀಶ್ ಮತ್ತು ಮಹೇಶ್ ಉಳ್ಕೊಂಡ್ರು. ಸೊ ಗಿರೀಶ್ ಕ್ಯಾಪಿಟಲ್ ಬೈ ಮಹೇಶ್ ಕ್ಯಾಪಿಟಲ್ ಅಂತ. ಇಲ್ಲಿ ಇವನ ಶೇರ್ ಆಫ್ ಗುಡ್ ವಿಲ್ ಅಂದರೆ ವರುಣಿನ ಶೇರ್ ಆಫ್ ಗುಡ್ ವಿಲ್ 10,000 ಇದೆ. 10,000 ಇಂಟು ಇಲ್ಲಿ ನಾವು ಗೇನ್ ರೇಷೋನ ತಗೋಬೇಕು. ಗೇನ್ ರೇಷೋ ಅಂದರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ನೋಡಿ, ನಾವು ಹಿಂದಿನ ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಲ್ವಾ. ಓಲ್ಡ್ ರೇಷೋ ನ್ಯೂ ರೇಷೋ ಕೊಟ್ಟಾಗ ಹೀಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ ಫಾರ್ಮುಲಾ ಹಾಕಿ. ಬಟ್ ಇಲ್ಲಿ ಓಲ್ಡ್ ರೇಷೋ ನ್ಯೂ ರೇಷೋ ಎರಡೂ ಇಲ್ಲ, ಜಸ್ಟ್ ಓಲ್ಡ್ ರೇಷೋ ಒಂದೇ ಕೊಟ್ಟಿರೋ ಇನ್ಫಾರ್ಮೇಷನ್ ಆದಾಗ ಸೊ ರಿಮೈನಿಂಗ್ ಪಾರ್ಟ್ನರ್ ಯಾರಿದ್ದಾರೆ ಅವರ ಓಲ್ಡ್ ರೇಷೋ ಏನಿತ್ತೋ ಅದೇ ಗೇನ್ ರೇಷೋ ಆಗಿರುತ್ತೆ. ಸೊ 6:3 ಇಟ್ ಸೆಲ್ಫ್ ಇಸ್ ದಿ ಗೇನ್ ರೇಷೋ. ಹಾಗಾಗಿ ನಾವು ಈ 6:3 ರೇಷೋದಲ್ಲಿ ನಾವು ಯಾವುದನ್ನು ಗುಡ್ ವಿಲ್ಲನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. 6 + 3 9 ಆಗುತ್ತೆ ನೋಡಿ. ಇಲ್ಲಿ 6/11 3/11 ಅಲ್ಲ, ನಾವು ಇವರಿಬ್ಬರದ್ದನ್ನೇ ತೊಗೋಬೇಕು. 6:3 ಆಗುತ್ತೆ. ಸೊ ಒಬ್ಬನಿಗೆ 6/9, ಇನ್ನೊಬ್ಬನಿಗೆ 3/9. ಹೀಗೆ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಗುಡ್ ವಿಲ್ಲನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಅಲ್ಲಿಗೆ 6,667 ಬಂತು, ಇನ್ನೊಬ್ಬನಿಗೆ 3,333 ಬಂತು. ಇವರಿಬ್ಬರ ಅಕೌಂಟಿಂದ ಇಷ್ಟು ಅಮೌಂಟನ್ನು ಈ ವರುಣ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಅಂದರೆ ಬಿಸ್ನೆಸ್ ಕೊಡ್ತಾ ಇಲ್ಲ, ಈ ಇಬ್ಬರು ಪಾರ್ಟ್ನರ್ಸ್ ಕೊಡ್ತಾ ಇದ್ದಾರೆ. ಅದನ್ನು ಫರ್ಮ್ ಕಡೆಯಿಂದ ಕೊಡ್ತಾ ಇರೋದಕ್ಕೆ ಇವನ ಕ್ಯಾಪಿಟಲ್ ಅಕೌಂಟಲ್ಲಿ ಈ ರೀತಿಯಾಗಿ ಎಂಟ್ರಿ ಬರುತ್ತೆ. ಸೊ ಇಲ್ಲಿ ನಾವು ಬರೆದ್ಬಿಡ್ತೀವಿ ಅದನ್ನೇ, ವರುಣ್ಸ್ ಶೇರ್ ಆಫ್ ಗುಡ್ ವಿಲ್ ಗಿವನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಇನ್ ಗೇನ್ ರೇಷೋ 6:3. ಅವರಿಬ್ಬರು ಸೇರಿ ಕೊಟ್ಟಿದ್ದಾರೆ ಅವನಿಗೆ, ಆಯಿತಾ. ಇನ್ನು ನೆಕ್ಸ್ಟ್ ಒಂದಂದರೆ ಡಿಸೀಸ್ಡ್ ಪಾರ್ಟ್ನರ್ ಶೇರ್ ಇನ್ ಅಕ್ರ್ಯೂಡ್ ಪ್ರಾಫಿಟ್ ಅಪ್ ಟು ದಿ ಡೇಟ್ ಆಫ್ ಹಿಸ್ ಡೆತ್ 4,200 ಅಂತ ಇದೆ. ಸೊ ಇದು ಅಕ್ರ್ಯೂಡ್ ಪ್ರಾಫಿಟ್ ಅಂದರೆ ಏನು, ಈ ವರ್ಷದ ಪ್ರಾಫಿಟ್ ಅಂದರೆ ಇನ್ನೂ ರಿಯಲೈಸ್ ಆಗದೆ ಇರುವಂಥ ಪ್ರಾಫಿಟ್. ನೋಡಿ ಇಲ್ಲಿ ಡೆತ್ ಆಗ್ತಾ ಇರೋದು ಇಯರ್ ಮಿಡಲ್ ಅಲ್ವಾ, ನಾವಿನ್ನು ಇಯರ್ ಎಂಡಿಗೆ ಬಂದಿಲ್ಲ ಅಂದಮೇಲೆ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಗೊತ್ತಾಗಬೇಕಾಗಿರೋದು ಇಯರ್ ಎಂಡಿಗೆ. ಅದಕ್ಕೂ ಮುಂಚೆ ನಮಗೆ ಏನೂ ಗೊತ್ತಿರಲ್ಲ. ಬಟ್ ಸ್ಟಿಲ್ ಅವನ ಡೆತ್ ಆಗ್ತಾ ಇರೋದ್ರಿಂದ
ಅವನೇನು ಈ 6 ಮಂತ್ ತನಕ ಬಿಸ್ನೆಸ್ಸನ್ನು ನಡ್ಸ್ಕೊಂಡು ಬಂದಿದ್ದಾನೆ, ಅದಕ್ಕೆ ಅವನು ಎಷ್ಟು ಪ್ರಾಫಿಟ್ ಮಾಡಲಿಕ್ಕೆ ಸಹಾಯ ಮಾಡಿದ್ದಾನೆ ಅಷ್ಟು ಪ್ರಾಫಿಟಲ್ಲಿ ಅವನಿಗೆ ಶೇರನ್ನು ನಾವು ಕೊಡಲೇಬೇಕಾಗತ್ತೆ. ಬಟ್ ಸ್ಟಿಲ್ ನಮಗೆ ಏನಾಗಿದೆ, ಪ್ರಾಫಿಟ್ ಗೊತ್ತಿಲ್ಲ, ಇಯರ್ ಎಂಡ್ ಬರೋ ತನಕ ಪ್ರಾಫಿಟ್ ಗೊತ್ತಾಗಲ್ಲ, ಆದರೂ ಅವನಿಗೆ ಕೊಡೋದನ್ನು ಕೊಡಲೇಬೇಕಾಗತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಇಷ್ಟು ಪ್ರಾಫಿಟ್ ಬರಬಹುದು ಅಂತ ಒಂದು ಅಂದಾಜು ಮಾಡ್ಕೊಳ್ತೀವಿ. ಸೊ ಆ ಒಂದು ಪ್ರಾಫಿಟಿಗೆ ನಾವು ಅಕ್ರೂಡ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಅಂದರೆ ಇನ್ನೂ ರಿಯಲೈಸ್ ಆಗದೆ ಇರುವಂಥ ಪ್ರಾಫಿಟ್. ಅದನ್ನು ಯಾವುದೇ ಒಂದು ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಇಲ್ಲಿ ತನಕ ಆಗಿರುವಂಥ ಸೇಲ್ಸ್ ಎಷ್ಟಿದೆ ಅಷ್ಟರ ಮೇಲೆ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ನಾವು ಮಾಡ್ಬೋದು, ಅದರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಥವಾ ಹೋದ ವರ್ಷದ ಒಂದು ಬೇಸನ್ನು ಇಟ್ಕೊಂಡು ಹೋದ ವರ್ಷ ಇಷ್ಟಾಗಿತ್ತು, ಈ ವರ್ಷನೂ ಇಷ್ಟೇ ಬರ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು. ಅಥವಾ ಲಾಸ್ಟ್ ಒಂದು 4-5 ವರ್ಷದ್ದು ಎವರೇಜ್ ಪ್ರಾಫಿಟನ್ನು ಬೇಸಾಗಿ ತೊಗೋಬೋದು. ಸೊ ಆ ಪ್ರಾಫಿಟಲ್ಲಿ ಇವನ ಶೇರ್ ಎಷ್ಟು ಅಂದರೆ, ಇವನ ಶೇರ್ ಅಂದರೆ 2/11 ಅಲ್ವಾ. ಹಾಗೆಯೇ ಓನ್ಲಿ ಫಾರ್ 6 ಮಂತ್, ಪೂರ್ತಿ ಮಂತಿಗೆಲ್ಲ ಓನ್ಲಿ ಫಾರ್ 6 ಮಂತಿಗೆ ಎಷ್ಟಾಗುತ್ತೆ ಅಷ್ಟಕ್ಕೆ ಮಾತ್ರ ನಾವು ಶೇರನ್ನು ಕೊಡಬೇಕಲ್ಲ ಅವನಿಗೆ. ಹಾಗಾಗಿ ಏನು ಮಾಡ್ತೀವಿ, ಆ ಒಂದು ಬೇಸ್ ಪ್ರಾಫಿಟ್ ಏನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ ಆ ಪ್ರಾಫಿಟಿಗೆ ಅವನ ಶೇರನ್ನು ಇಂಟು ಮಾಡ್ತೀವಿ. ಹಾಗೆ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದರೆ ಅವನು ಎಷ್ಟು ಮಂತ್ ಎಕ್ಸಿಸ್ಟ್ ಆಗಿದ್ದ /12 ಈ ರೀತಿಯಾಗಿ ಕ್ಯಾಲ್ಕುಲೇಷನನ್ನು ಮಾಡ್ಕೋತೀವಿ. ಬಟ್ ಈ ಒಂದು ಪ್ರಾಬ್ಲಮಲ್ಲಿ ಏನಾಗಿದೆ, ಅವರು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಅಪ್ ಟು ದಿ ಡೇಟ್ ಆಫ್ ಹಿಸ್ ಡೆತ್ 4200 ಅಂತೇಳಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಇದು ತುಂಬ ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ ಕ್ವಶನನ್ನು, ಹಾಗಾಗಿ ಮಾಡೋದು ಈಸಿ ಆಗುತ್ತೆ. ಹೀಗೆ ಕೊಟ್ಟಿರಲಿಲ್ಲ ಅಂದರೆ ನೀವು ಕ್ಯಾಲ್ಕುಲೇಷನ್ಗಳನ್ನು ಮಾಡ್ಕೋಬೇಕು. ಸೊ ಏನು ಬೇಸ್ ಪ್ರಾಫಿಟ್ ಕೊಟ್ಟಿದ್ದಾರೋ ಅಂದರೆ ಪ್ರೀವಿಯಸ್ ಇಯರ್ ಪ್ರಾಫಿಟನ್ನು ಕೊಟ್ಟಿರ್ಬೋದು, ಎವರೇಜ್ ಪ್ರಾಫಿಟ್ ಕೊಟ್ಟಿರ್ಬೋದು. ಸೊ ಆ ಒಂದು ಪ್ರಾಫಿಟ್ಟಿಗೆ ನಾವು ಅವನ ಶೇರನ್ನು ಇಂಟು ಮಾಡಬೇಕು, ಹಾಗೆ ಈ ಮಂತನ್ನು ಇಂಟು ಮಾಡ್ತೀವಿ. ಆ್ಯಂಡ್ ಇದಕ್ಕೆ ಬರೆಯೋವಾಗ ಅಕ್ರೂಡ್ ಪ್ರಾಫಿಟ್ ಅಂತ ಬರೆಯೋದಿಲ್ಲ, ಬದಲಾಗಿ P&L ಸಸ್ಪೆನ್ಸ್ ಅಕೌಂಟ್ ಅಂತೇಳಿ ತೋರಿಸ್ಬೇಕಾಗತ್ತೆ. ಬೈ P&L ಸಸ್ಪೆನ್ಸ್ ಅಕೌಂಟ್ ಅಕ್ರೂಡ್ ಪ್ರಾಫಿಟಲ್ಲಿ ಅವನ ಶೇರ್ ಏನಿದೆ ಅದನ್ನು ನಾವು ಕೊಡಬೇಕು. ಸೊ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಬರ್ಕೊಡ್ತೀವಿ. ಇದಿಷ್ಟು ಅವನಿಗೆ ಕೊಡಬೇಕಾಗಿರೋದು. ಇನ್ನು ಲಾಸ್ಟಲ್ಲಿ ಏನು ಕೊಟ್ಟಿದ್ದಾರೆ, ವರುಣ್ಸ್ ಡ್ರಾಯಿಂಗ್ಸ್ ಅಪ್ ಟು ಡೇಟ್ ಆಫ್ ಹಿಸ್ ಡೆತ್ ಅಮೌಂಟೆಡ್ ಟು ₹8,000 ಅಂತ ಇದೆ. ಸೊ ಡ್ರಾಯಿಂಗ್ ಏನಿದೆ ಇದು ಅವನ ಅಕೌಂಟನ್ನು ಡಿಕ್ರೀಸ್ ಮಾಡುತ್ತೆ, ಯಾಕಂದರೆ ಅವನು ಬಿಸ್ನೆಸ್ಸಿಂದ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾನಲ್ವಾ. ಹಾಗಾಗಿ ಇದನ್ನು ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ, ಟು ಡ್ರಾಯಿಂಗ್ಸ್ 8,000. ಹಾಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕೊಟ್ಟಿದ್ರು ಕೂಡ ಈ ಕಡೆನೇ ನಾವು ಎಂಟ್ರಿ ಮಾಡ್ತೀವಿ. ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೋ ಅದನ್ನು 6 ಮಂತಿಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹೇಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಿದ್ದೀವೋ ಅದೇ ರೀತಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆಯಿತಾ, ಇಲ್ಲಿ ಏನು ಕೊಟ್ಟಿಲ್ಲ ಅದನ್ನು, ಹಾಗಾಗಿ ನಾವಿಲ್ಲಿ ಮುಗಿಸ್ತೀವಿ. ಆ್ಯಂಡ್ ಲಾಸ್ಟ್ ಅಮೌಂಟನ್ನು ಏನು ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿಲ್ಲ. ಫೈನಲ್ ಆಗಿ ಸೆಟಲ್ಮೆಂಟ್ ಮಾಡಿದಾರೋ, ಎಕ್ಸಿಕ್ಯೂಟರ್ ಲೋನಿಗೆ ಟ್ರಾನ್ಸ್ಫರ್ ಮಾಡಿದಾರೋ, ಏನೂ ಕೊಟ್ಟಿಲ್ಲ ಅಂದಾಗ ಫೈನಲ್ ಬ್ಯಾಲೆನ್ಸನ್ನು ನಾವು ಅವನ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಟು ವರುಣ್ಸ್ ಎಕ್ಸಿಕ್ಯೂಟರ್ ಅಕೌಂಟ್ ಬಂದಿರೋ ಬ್ಯಾಲೆನ್ಸ್ ಅಂದರೆ ಏನು, ಈ ಕಡೆ ಟೋಟಲ್ ಮಾಡ್ತೀವಿ. ಯೂಶ್ವಲಿ ಯಾವಾಗಲೂ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡೇ ಜಾಸ್ತಿ ಇರೋದು. ಸೊ ಕ್ರೆಡಿಟ್ ಸೈಡ್ ಟೋಟಲ್ 38,800 ಬರ್ತಾ ಇದೆ. ಇದರಲ್ಲಿ 8,000 ಈ ಕಡೆ ಟೋಟಲನ್ನು ಲೆಸ್ ಮಾಡಿದರೆ 30,800 ಬ್ಯಾಲೆನ್ಸ್ ಬಂತು. ಈ ಬ್ಯಾಲೆನ್ಸನ್ನು ನಾವು ವರುಣ್ಸ್ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ್ಯಂಡ್ ಬ್ರ್ಯಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀತೀವಿ. ನೋಡಿ, ಟೋಟಲ್ ಪಕ್ಕ ಏನೂ ಬರೆಯೋ ಹಾಗಿಲ್ಲ, ಅದರ ಮೇಲ್ಗಡೆ ಲೈನಲ್ಲಿ ಈ ರೀತಿ ಬ್ಯಾಲೆನ್ಸನ್ನು ಮಾಡ್ತೀವಿ. ಸೊ ಇದು ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಇನ್ನು ಎಕ್ಸಿಕ್ಯೂಟರ್ ಅಕೌಂಟನ್ನೇ ಕೇಳಿದ್ದಿದ್ರೆ, ಇಲ್ಲಿ ಸಪೋಸ್ ವರುಣ್ಸ್ ಕ್ಯಾಪಿಟಲ್ ಅಕೌಂಟ್ ಬದಲಾಗಿ ವರುಣ್ಸ್ ಎಕ್ಸಿಕ್ಯೂಟರ್ ಅಕೌಂಟನ್ನು ಕೇಳಿದರೆ ಏನು ಚೇಂಜಸ್ ಆಗ್ತಿತ್ತಪ್ಪ? ಮತ್ತೆಲ್ಲ ಸಿಮಿಲರ್, ಇದೆಲ್ಲ ಏನು ಬರೀತಿದ್ವಿ ಇದೆಲ್ಲ ಹೀಗೇ ಬರೆಯೋದು. ಬಟ್ ಒಂದು ಚೇಂಜಸ್ ಏನಪ್ಪ ಅಂದರೆ, ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರೆದಿದ್ದೀವಿ, ಹಾಗೆ ಲಾಸ್ಟ್ ಬ್ಯಾಲೆನ್ಸಿಗೆ ವರುಣ್ಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಬರೆದಿದ್ದೀವಲ್ಲ, ಅದ್ರ ಬದಲಾಗಿ ಫಸ್ಟ್ ಬ್ಯಾಲೆನ್ಸಿಗೆ ವರುಣ್ಸ್ ಎಕ್ಸಿಕ್ಯೂಟರ್ ಅಕೌಂಟ್ ಏನಾದರೂ ಪ್ರಿಪೇರ್ ಮಾಡಿದರೆ ನಾವು ಫಸ್ಟ್ ಬ್ಯಾಲೆನ್ಸಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರೆಯೋ ಬದಲಾಗಿ ಬೈ ವರುಣ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಅವನ ಕ್ಯಾಪಿಟಲ್ ಅಕೌಂಟಿಂದ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ಅದೊಂದೇ ಡಿಫ್ರೆನ್ಸ್. ಬೈ ವರುಣ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ಕೊಂಡು 20,000 ಅಂತ ಬರಿತೀವಿ. ನೆಕ್ಸ್ಟ್ ಎಲ್ಲ ಇಂಟ್ರೆಸ್ಟ್ ಆನ್ ವರುಣ್ಸ್ ಕ್ಯಾಪಿಟಲ್, ಕಮಿಷನ್ ಟು ವರುಣ್, ಈ ರೀತಿಯಾಗಿ ನಾವು ಅದನ್ನು ಬರಿತಾ ಹೋಗಬೇಕು. ಅಂದರೆ ಇದು ಅವನ ಎಕ್ಸಿಕ್ಯೂಟರ್ ಅಕೌಂಟ್ನ ಡೈರೆಕ್ಟಾಗಿ ಪ್ರಿಪೇರ್ ಮಾಡ್ತಾ ಇದ್ದಾಗ ಅವನ ಹೆಸರೆಲ್ಲೂ ಇರಲ್ಲ ಅಲ್ವಾ. ಈ ವರುಣ್ ಕ್ಯಾಪಿಟಲ್ ಅಕೌಂಟೇ ಆಗಿದ್ದರೆ ಇಲ್ಲೆಲ್ಲೂ ಮತ್ತು ಅವನ ಹೆಸರನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಬಟ್ ಬೇರೆಯವ್ರ ಅಕೌಂಟ್ ಆದಾಗ ಆ ಹೆಸರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬದಲಾಗಿ ವರುಣ್ಸ್ ಕ್ಯಾಪಿಟಲ್ ಅಂತ ಬರಿತೀವಿ. ಬಟ್ ಲಾಸ್ಟ್ ಬ್ಯಾಲೆನ್ಸ್ ಏನಿದೆ ಇದನ್ನು ಫೈನಲ್ ಪೇಮೆಂಟ್ ಆಗಿದ್ರೆ ಪೇಮೆಂಟ್ ಆಗಿದೆ ಅಂತ ಕ್ಯಾಶ್ ಅಂತ ಬರಿತೀವಿ. ಪೇಮೆಂಟ್ ಆಗಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಬರಿತೀವಿ. ಬಂದಿರೋ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿಬೇಕಾಗತ್ತೆ.
ಇದು ಎಕ್ಸಿಕ್ಯೂಟರ್ ಅಕೌಂಟ್ ಆದಾಗ ಮಾತ್ರ. ಸೊ ಇದೆರಡೇ ಚೇಂಜಸ್ ಆಗೋದು, ಮತ್ತೆಲ್ಲವನ್ನ ಇದ್ದ ಹಾಗೇನೆ ಬರಿತೀವಿ, ಬಟ್ ಹೆಸರನ್ನ ಮೆನ್ಷನ್ ಮಾಡ್ತೀವಿ. ಇಲ್ಲಿ ಡ್ರಾಯಿಂಗ್ ಅಷ್ಟೇ ಬರೆಯಲ್ಲ, ವರುಣ್ಸ್ ಡ್ರಾಯಿಂಗ್ ಅಂತ ಬರಿತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೆಯುವಲ್ಲಿ ಇಂಟ್ರೆಸ್ಟ್ ಆನ್ ವರುಣ್ ಕ್ಯಾಪಿಟಲ್, ಈ ರೀತಿ ಹೆಸರನ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಇಷ್ಟೇ ಡಿಫ್ರೆನ್ಸ್. ಎರಡೂ ಕೂಡ ಸಿಮಿಲರ್. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಸೊ ಎರಡಕ್ಕೂ ಪ್ರಿಪೇರ್ ಆಗಿರಿ. ಇದರೆಲ್ಲದ್ರ ಮೇಲೆ ನಾನು ಡೀಟೇಲ್ಡ್ ವಿಡಿಯೋನ ಬೇರೆ ಬೇರೆ ಕೇಸ್ ಇದ್ದಾಗ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ರಿವಿಷನ್ ಸೀರೀಸಲ್ಲಿ ಹೇಳಿದ್ದೀನಿ. ನೀವು ಅದನ್ನು ಕೂಡ ನೋಡಿ ಕಲಿಬಹುದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ 25th ಕ್ವಶನ್, ದಟ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿಯಿಂದ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಏನು ಕೇಳಿದ್ದಾರೆ ಅಂದರೆ, ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದಿ ಇಯರ್ ಎಂಡಿಂಗ್ 31/3/2017 ಆ್ಯಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆ್ಯಕ್ಟ್ 2013 ಅಂತ ಇದೆ. ಸೊ ಈ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ, ಶೆಡ್ಯೂಲ್ 3 ಪ್ರಕಾರ ನಾವು ಈ ಒಂದು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಇದಕ್ಕೆ ಅದರದ್ದೇ ಆದ ಒಂದು ಫಾರ್ಮ್ಯಾಟ್ ಇದೆ, ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ನೋಡಿ, ಇದು ತುಂಬಾ ಈಸಿಯಾಗಿರುವಂಥ ಪ್ರಾಬ್ಲಮ್. ಬಟ್ ದ ಥಿಂಗ್ ಈಸ್, ನಿಮಗೆ ಈ ಫಾರ್ಮ್ಯಾಟ್ ಹೇಗೆ ಅಂತ ಹೇಳಿ ಗೊತ್ತಿರಬೇಕಷ್ಟೆ. ಇಲ್ಲಿ ಮೇನ್ ಆಗಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ನಾವು ಪ್ರಾಫಿಟ್ ಅಥವಾ ಲಾಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇರುವಂಥ ಒಂದು ಸ್ಟೇಟ್ಮೆಂಟ್. ಹಾಗಾಗಿ ಇಲ್ಲಿ ನಾವು ಇನ್ಕಮ್ ಮತ್ತು ಎಕ್ಸ್ಪೆನ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿ ಟೋಟಲ್ ಇನ್ಕಮ್ ಜಾಸ್ತಿ ಇದೆಯಾ, ಟೋಟಲ್ ಎಕ್ಸ್ಪೆನ್ಸ್ ಜಾಸ್ತಿ ಇದೆಯಾ ಅನ್ನೋದನ್ನು ನೋಡ್ತೀವಿ. ಹಾಗೆಯೇ ಪ್ರಾಫಿಟ್ ಅಂತಂದರೆ ಅರ್ಥ ಏನು, ಟೋಟಲ್ ಇನ್ಕಮಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿ ಬಂದಿರುವಂಥದ್ದು ಅಲ್ವಾ. ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಾಗೆ ಟ್ಯಾಕ್ಸ್ ಏನಾದರೂ ಇದ್ದರೆ ಅದನ್ನು ಮೈನಸ್ ಮಾಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಪ್ರೊಸೆಸ್. ಸೊ ಇದರಲ್ಲಿ ಈ ರೀತಿಯಾಗಿ ನಾವು ಫಾರ್ಮ್ಯಾಟನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಮೊದಲಿಗೆ ಇನ್ಕಮಲ್ಲಿ 2 ಮೇನ್ ಹೆಡಿಂಗ್ ಇರುತ್ತೆ. ಒಂದು ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂದರೆ ಸೇಲ್ಸ್ ಅಂತ ಕರಿತೀವಿ, ಆ್ಯಂಡ್ ದೆನ್ ಅದರ್ ಇನ್ಕಮ್ಸ್. ನೋಡಿ, ಇಲ್ಲಿ ರೆವೆನ್ಯೂ ಫ್ರಮ್ ಆಪ್ರೇಷನಲ್ಲಿ ನೆಟ್ ರೆವೆನ್ಯೂ ಫ್ರಮ್ ಆಪ್ರೇಷನನ್ನು ನಾವು ತೊಗೋತೀವಿ, ಅಂದರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಏನಾದರೂ ಸೇಲ್ಸ್ ರಿಟರ್ನನ್ನು ಅವ್ರು ಕೊಟ್ಟಿದ್ರೆ ಅದನ್ನು ಮೈನಸ್ ಮಾಡಿ ತೊಗೋಬೇಕಾಗತ್ತೆ. ಆ್ಯಂಡ್ ದೆನ್ ಅದರ್ ಇನ್ಕಮ್ ಅಂದರೆ ಬೇರೆ ಏನಾದರೂ ಇನ್ಕಮ್ ಬಂದಿದ್ದಿದ್ರೆ ಅದನ್ನು ತೊಗೋತೀವಿ. ಇನ್ನು ಟೋಟಲ್ ಇನ್ಕಮ್ ಅಂದರೆ ಇದೆರಡರ ಟೋಟಲನ್ನು ಬರಿತೀವಿ. ನೆಕ್ಸ್ಟ್ ಸೆಕೆಂಡ್ ಮೈನ್ ಹೆಡಿಂಗ್ ಎಕ್ಸ್ಪೆನ್ಸಸ್. ಇದರಲ್ಲಿ 5 ಮೈನ್ ಹೆಡಿಂಗ್ ಇದೆ. ಮೊದಲನೇದು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಸೆಕೆಂಡ್ ಒನ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಡೆಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಸ್, ಫೈನಾನ್ಸ್ ಕಾಸ್ಟ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್. ಇನ್ನೂ ಒಂದೆರಡು ಎಕ್ಸ್ಟ್ರಾ ಎಡಿಷನಲ್ ಹೆಡಿಂಗ್ ಕೂಡ ಇದೆ. ನಾವಲ್ಲಿ ಚೇಂಜಸ್ ಇನ್ ಇನ್ವೆಂಟರಿ ಅಂತ ಹೇಳ್ತೀವಿ, ಅದನ್ನು ತೊಗೋತೀವಿ ಕೆಲವೊಂದು ಸರ್ತಿ. ಅಂದರೆ ಅದರಲ್ಲಿ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕನ್ನು ತೊಗೊಳ್ಬೇಕಾಗತ್ತೆ. ಬಟ್ ಹೆಚ್ಚಿನ ಪ್ರಾಬ್ಲಮಲ್ಲಿ ಇರೋದಿಲ್ಲ, ಹಾಗಾಗಿ ತೊಗೊಳ್ಳಲ್ಲ. ಆದರೆ ನೀವು ಈ 5 ಹೆಡ್ಡಿಂಗ್ಗಳನ್ನಾದರೂ ತಿಳ್ಕೊಂಡಿರ್ಬೇಕಾಗತ್ತೆ, ಇದರಲ್ಲಿ ಏನೇನು ಬರುತ್ತೆ ಅಂತ. ಸೊ ನಾನು ಇಡೀ ಈ ಒಂದು ಟಾಪಿಕ್ ಮೇಲೆ ಏನೇನು ಬರುತ್ತೆ, ಯಾವ್ಯಾವ ಹೆಡ್ಡಿಂಗಲ್ಲಿ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರೋ ವಿಡಿಯೋಸನ್ನು ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಖಂಡಿತ ಇದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬಟ್ ನಾನಿಲ್ಲಿ ಜಸ್ಟ್ ಈ ಒಂದು ಕ್ವಶನಿಗೆ ಆನ್ಸರನ್ನು ಮಾಡ್ತಾ ಇದ್ದೀನಿ, ಹಾಗಾಗಿ ತುಂಬ ಡೀಟೇಲ್ ಆಗಿ ಹೇಳಲ್ಲ. ಜಸ್ಟ್ ಏನೇನು ಬಂದಿದೆ ಅದನ್ನು ಹೇಗೆ ಬರೆಯೋದು ಅಂತ ಹೇಳ್ತಾ ಹೋಗ್ತೀನಿ ಅಷ್ಟೇ. ನೋಡಿ, ಈ ಕ್ವಶನಲ್ಲಿ ಇದಿಷ್ಟು ಇನ್ಫಾರ್ಮೇಷನ್ ನಮಗೆ ಇದೆ. ಸೊ ನಾವು ಇದರಲ್ಲಿ ಯಾವ್ಯಾವ ಇನ್ಕಮ್ ಇದೆ, ಯಾವ್ಯಾವ ಎಕ್ಸ್ಪೆನ್ಸಸ್ ಇದೆ, ಅದನ್ನು ಯಾವ್ಯಾವ ಹೆಡ್ಡಿಂಗಲ್ಲಿ ಬರೀಬೇಕು ಅದರಲ್ಲಿ ಬರಿತಾ ಹೋಗ್ತೀವಿ. ಸೊ ಮೊದಲನೇದು ಶೇರ್ ಕ್ಯಾಪಿಟಲ್. ನೋಡಿ, ಶೇರ್ ಕ್ಯಾಪಿಟಲ್ ಅನ್ನುವಂಥದ್ದು ಈ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಬರೋದಿಲ್ಲ, ಬಿಕಾಸ್ ಇದು ಬ್ಯಾಲೆನ್ಸ್ ಶೀಟ್ ಐಟಮ್, ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ, ಇಲ್ಲಿ ಬರಬಾರ್ದು. ನೆಕ್ಸ್ಟ್ ಸೇಲ್ಸ್ ಏನಿದೆ, ಇದು ಇನ್ಕಮ್. ಸೊ ಇನ್ಕಮ್ ಅಂದರೆ ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂದರೆ ಸೇಲ್ಸೇನೆ. ಸೊ ಅದರೊಳಗಡೆ ತೊಗೋತೀವಿ 3 ಲ್ಯಾಕ್. ಇಲ್ಲಿ 3 ಲ್ಯಾಕ್ ಇದೆ ಅಲ್ವಾ, ಅದನ್ನು ಬರೆದ್ವಿ. ನೆಕ್ಸ್ಟ್ ಪರ್ಚೇಸಸ್ಸನ್ನು ನಾವು ಎಕ್ಸ್ಪೆನ್ಸ್ ಅಂತ ಕರಿತೀವಿ, ಯಾಕಂದರೆ ಪರ್ಚೇಸ್ ಮಾಡಿದ್ರನ್ನ ನಾವು ದುಡ್ಡನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ಫಾರ್ ದಿ ಬಿಸ್ನೆಸ್. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ತೊಗೋತೀವಿ. ಸೊ 1,80,000 ಇದೆ, ಅದನ್ನು ಬರೆದ್ವಿ. ನೆಕ್ಸ್ಟ್ ಟ್ರೇಡ್ ಪೇಯೇಬಲ್ಸ್ ಇದೆ. ನೋಡಿ, ಟ್ರೇಡ್ ಪೇಯೇಬಲ್ಸನ್ನು ನಾವು ತೊಗೊಳ್ಳೋದಿಲ್ಲ, ಬಿಕಾಸ್ ಇದು ಬ್ಯಾಲೆನ್ಸ್ ಶೀಟ್ ಐಟಮ್, ಬ್ಯಾಲೆನ್ಸ್ ಶೀಟಿಗೆ ಹೋಗುತ್ತೆ, ಇಲ್ಲಿ ಬರಬಾರ್ದು. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಆನ್ ಮಷಿನರಿ ಇದೆ, ಅಮೋರ್ಟೈಸೇಷನ್ ಆಫ್ ಗುಡ್ ವಿಲ್ ಇದೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್. ಇದು 4 ಕೂಡ ಎಕ್ಸ್ಪೆನ್ಸೇನೆ. ಯಾವ್ಯಾವ ಹೆಡಿಂಗಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಟ್ಯಾಕ್ಸ್ ಇದೆ, 30% ಅಂತ ಹೇಳಿದೆ, ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಇದನ್ನು ಮಾಡೋದು ಹೇಗೆ ನೋಡ್ತಾ ಹೋಗೋಣ. ಮೊದಲು ಸೇಲ್ಸನ್ನು ಏನು ಬರೆದ್ವಿ, ಅದರ್ ಇನ್ಕಮ್ ಏನೂ ಇರಲಿಲ್ಲ, ನಿಲ್ ಅಂತ ಬರೆದೆ. ಟೋಟಲ್ ಇನ್ಕಮ್ ಮಾಡ್ಕೊಳ್ತೀವಿ, 3 ಲ್ಯಾಕ್ ಬಂತು. ಈಗ ಎಕ್ಸ್ಪೆನ್ಸ್ ಹೆಡ್ಡಿಂಗಲ್ಲಿ 5 ಹೆಡ್ಡಿಂಗ್ ಇದೆ ಅಲ್ವಾ, ಇದರಲ್ಲಿ ಎಲ್ಲದನ್ನು ಲಿಸ್ಟ್ ಮಾಡ್ಕೋತೀವಿ. ಮೊದಲು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್, ಡೆಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸ್, ಫೈನಾನ್ಸ್ ಕಾಸ್ಟ್ ಮತ್ತು ಅದರ್ ಎಕ್ಸ್ಪೆನ್ಸ್. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡಲ್ಲಿ ಪರ್ಚೇಸಸ್ ಬರುತ್ತೆ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂದರೆ ಸ್ಯಾಲ್ರಿ, ವೇಜಸ್ ಅಥವಾ ಲೀವ್ ಎನ್ಕ್ಯಾಶ್ಮೆಂಟ್ ಇದೆಲ್ಲ ಬರುತ್ತೆ, ಎಂಪ್ಲಾಯಿ ರಿಲೇಟೆಡ್. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸ್ ಅಂದರೆ ಡೆಪ್ರಿಸಿಯೇಷನ್ ಚಾರ್ಜಸ್ಸು ಮತ್ತು ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಸ್ ಲಿಸ್ಟ್ ಮಾಡ್ತೀವಿ ನಾವು ಇದರಲ್ಲಿ. ನೆಕ್ಸ್ಟ್ ಫೈನಾನ್ಸ್ ಕಾಸ್ಟ್ ಅಂತಂದರೆ ಇಂಟ್ರೆಸ್ಟ್ ರಿಲೇಟೆಡ್, ಅಂದರೆ ಯಾವುದಾದ್ರೂ ಡಿಬೆಂಚರ್ ಮೇಲೆ, ಲೋನ್ ಮೇಲೆ ಇಂಟ್ರೆಸ್ಟನ್ನು ನಾವು ಪೇ ಮಾಡಿದರೆ ಅದನ್ನು ಫೈನಾನ್ಸ್ ಕಾಸ್ಟಲ್ಲಿ ತೊಗೋತೀವಿ. ಸೊ ಇಲ್ಲಿ ನೋಡ್ರಿ, ಕೊಟ್ಟಿರುವಂಥ 4 ಎಕ್ಸ್ಪೆನ್ಸ್ಗಳಲ್ಲಿ ಡೆಪ್ರಿಸಿಯೇಷನ್ ಆನ್ ಮಷಿನರಿ ಮತ್ತು ಅಮೋರ್ಟೈಸೇಷನ್ ಆಫ್ ಗುಡ್ ವಿಲ್ ಇದೆರಡು
ಈ ಡಿಪ್ರಿಸಿಯೇಷನ್ ಮತ್ತು ಅಮೋರ್ಟೈಸೇಷನ್ ಎಕ್ಸ್ಪೆನ್ಸ್ ಅನ್ನುವಂಥ ಹೆಡ್ಡಿಂಗಲ್ಲಿ ಬರುತ್ತೆ. ಹಾಗೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಮತ್ತು ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಇದೆರಡು ಕೂಡ ಫೈನಾನ್ಸ್ ಕಾಸ್ಟ್ ಅನ್ನುವಂಥ ಹೆಡ್ಡಿಂಗಲ್ಲಿ ಬರುತ್ತೆ. ಸೊ ಯಾವಾಗ ಒಂದು ಹೆಡ್ಡಿಂಗಲ್ಲಿ ಒಂದಕ್ಕಿಂತ ಜಾಸ್ತಿ ಐಟಮ್ ಬರುತ್ತೋ ಆವಾಗ ನಾವು ಅದನ್ನು ಹಾಗೇ ಬರೆಯೋ ಹಾಗಿಲ್ಲ. ನಾವು ಅದಕ್ಕೆ ನೋಟ್ ನಂಬರನ್ನು ಹಾಕಿ, ಅಂದರೆ 1, 2 ಅಂಥೇಳಿ ನೋಟ್ ನಂಬರ್ ಹಾಕಿ ನೋಟ್ಗಳನ್ನು ಪ್ರಿಪೇರ್ ಮಾಡಬೇಕಾಗತ್ತೆ, ನೋಟ್ಸ್ ಟು ಅಕೌಂಟ್ ಅಂಥೇಳಿ. ಸೊ ಇದನ್ನು ಪ್ರಿಪೇರ್ ಮಾಡಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಇದನ್ನು ಮಾಡಲೇಬೇಕು. ತುಂಬ ಸಿಂಪಲ್ ಆಗಿದೆ, ಕಷ್ಟ ಏನಿಲ್ಲ. ನಾವಿಲ್ಲೇನು ಮಾಡ್ತೀವಿ, ಜಸ್ಟ್ ನೋಟ್ ನಂಬರ್ 1, 2 ಅಂತ ಹಾಕ್ಕೊಂಡ್ವಿ, ನೋಟ್ಸ್ ಟು ಅಕೌಂಟ್ ಅಂತ ಹಾಕ್ಕೊಂಡು ನೋಟ್ ನಂಬರ್ ಮತ್ತು ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಬರ್ಕೊಂಡ್ವಿ. ಆ್ಯಂಡ್ ನೋಟ್ ನಂಬರ್ 1ನಲ್ಲಿ ಡೆಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸ್ ಅಂತ ಹೆಡ್ಡಿಂಗ್ ಬರ್ಕೊಂಡ್ವಿ. ಅದರಲ್ಲಿ ಯಾವ್ಯಾವ್ದು ಇದೆಯೋ, ಅಂದರೆ ಇದೆರಡು ಐಟಮ್ ಇದೆ ಅಲ್ವಾ, ಸೊ ಅದನ್ನು ಹಾಗೆ ಬರ್ಕೋತೀವಿ. ಬರ್ಕೊಂಡು ಅಮೌಂಟನ್ನು ಬರೆದು ಇನ್ನರ್ ಕಾಲಮಲ್ಲಿ ಅಮೌಂಟ್ ಬರೆದು ಔಟರ್ ಕಾಲಮಲ್ಲಿ ಎಷ್ಟು ಟೋಟಲ್ ಅಂತ ಬರಿತೀವಿ. ಹಾಗೆ ಫೈನಾನ್ಸ್ ಕಾಸ್ಟಲ್ಲಿ ಕೂಡ ಸೆಕೆಂಡ್ ನೋಟ್ ಫೈನಾನ್ಸ್ ಕಾಸ್ಟ್ ಅಂತ ಬರ್ಕೋತೀವಿ. ಅದರಲ್ಲಿ ಏನೇನು ಬರುತ್ತೆ ಅದರೆಲ್ಲ ಲಿಸ್ಟ್ ಮಾಡ್ಕೋತೀವಿ. ಅದೆರಡನ್ನು ಆ್ಯಡ್ ಮಾಡಿ ಔಟರ್ ಕಾಲಮಲ್ಲಿ ಬರಿತೀವಿ. ಸೊ ಈ ಔಟರ್ ಕಾಲಮಲ್ಲಿ ಬಂದಿರೋ ಅಮೌಂಟ್, ಟೋಟಲ್ ಅಮೌಂಟ್ ಏನಿದೆ ಇವುಗಳನ್ನು ನಾವು ಆ ಒಂದು ನೋಟ್ ಮುಂದ್ಗಡೆ ಬರೀಬೇಕಾಗತ್ತೆ. ಸೊ ಈಗ ಡೆಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸಿಗೆ ನೋಟ್ ನಂಬರ್ 1 ಅಂತ ಕೊಟ್ಟಿದ್ದೀವಿ. ಇಲ್ಲಿ ನೋಟ್ ನಂಬರ್ 1ನಲ್ಲಿ 10,000 ಬಂದಿದೆ, ಇದನ್ನು ಇಲ್ಲಿ ಬರಿತೀವಿ. ಫೈನಾನ್ಸ್ ಕಾಸ್ಟಲ್ಲಿ 50,000 ಬಂದಿದೆ, ಸೊ ಇದನ್ನು ಇಲ್ಲಿ ಫೈನಾನ್ಸ್ ಕಾಸ್ಟ್ ಎದುರುಗಡೆ ಬರೆದ್ವಿ. ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಅಮೌಂಟ್ ರುಪೀಸ್ ಅಂತ ಇರುತ್ತಲ್ಲ, ಈ ರೀತಿಯಾದ ಒಂದು ಫಾರ್ಮ್ಯಾಟಲ್ಲಿ ಇದೆಲ್ಲವನ್ನು ಬರಿತಾ ಹೋಗ್ತೀವಿ. ಇದಿಷ್ಟು 4 ಹೆಡ್ಡಿಂಗಲ್ಲಿ ಯಾವುದಾದ್ರೂ ಐಟಮ್ ಬಂದಿಲ್ಲ ಅಂದರೆ ಅದನ್ನು ಅದರ್ ಎಕ್ಸ್ಪೆನ್ಸ್ ಅನ್ನುವಂಥ ಹೆಡ್ಡಿಂಗಲ್ಲಿ ತೋರಿಸ್ತಿದ್ವಿ. ಬಟ್ ಆ ಥರದ ಯಾವುದೇ ಎಕ್ಸ್ಪೆನ್ಸ್ಗಳು ಇರಲಿಲ್ಲ, ಹಾಗಾಗಿ ನಿಲ್ ಅಂತ ಬರೆದ್ವಿ. ಟೋಟಲ್ ಎಕ್ಸ್ಪೆನ್ಸಸ್ ಮಾಡಬೇಕಾಗತ್ತೆ ನೆಕ್ಸ್ಟು. ಅಂದರೆ ನಾವು ಈ ಇನ್ಕಮ್ ತನಕ ಬಿಟ್ಟು ನೆಕ್ಸ್ಟ್ ಎಕ್ಸ್ಪೆನ್ಸ್ ಹೆಡ್ಡಿಂಗಲ್ಲಿ ಯಾವ್ಯಾವ್ದು ಬಂದಿದೆ 5 ಹೆಡ್ಡಿಂಗಲ್ಲಿ ಅದೆಲ್ಲವನ್ನು ಆ್ಯಡ್ ಮಾಡಿ 2,40,000 ಬಂತು. ಸೊ ಈ 3 ಲ್ಯಾಕಲ್ಲಿ 2,40,000 ಲೆಸ್ ಮಾಡಿದರೆ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಅಂದರೆ ಈ ಟೋಟಲಿಗೆ ಎ ಅಂತ ಕರೆದ್ವಿ, ಈ ಟೋಟಲಿಗೆ ಬಿ ಅಂತ ಕರೆದ್ವಿ. ಈಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದರೆ ಏನು ಅರ್ಥ, ಟ್ಯಾಕ್ಸ್ ಪೇ ಮಾಡೋದಕ್ಕಿಂತ ಮುಂಚೆ ನಮಗೆ ಎಷ್ಟು ಪ್ರಾಫಿಟ್ ಬಂದಿತ್ತು ಅಂದರೆ 3 ಲ್ಯಾಕಲ್ಲಿ 2,40,000 ಮೈನಸ್ ಮಾಡಿ, ಅಂದರೆ ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸ್ 60,000 ನಮಗೆ ಪ್ರಾಫಿಟ್ ಬರ್ತಾ ಇದೆ. ಹಾಗಿದ್ರೆ ನೆಕ್ಸ್ಟ್ ಏನು ಮಾಡಬೇಕು, ವೆರಿ ಸಿಂಪಲ್, ಟ್ಯಾಕ್ಸ್ ಏನಿರುತ್ತೆ ಅದನ್ನು ಮೈನಸ್ ಮಾಡ್ತೀವಿ. ನೋಡಿ ನಮಗೆ ಇಲ್ಲಿ ಕ್ವಶನ್ ಪೇಪರಲ್ಲಿ ಟ್ಯಾಕ್ಸನ್ನು ಕೊಟ್ಟಿದ್ರು 30%. ಸೊ ಮೈನಸ್ ಟ್ಯಾಕ್ಸ್ 30% ಅಂತ ತೊಗೊಂಡ್ವಿ. ಈ 60,000 ಏನು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಇದ್ರ ಮೇಲೆ 30% ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯಾಕಂದರೆ 30% ಅಂತ ಹೇಳಿ ಇಲ್ಲಿ ಟ್ಯಾಕ್ಸನ್ನು ಕೊಟ್ಟಿದ್ದಾರೆ. ಸೊ 60,000 ಇಂಟು 30% ಅಥವಾ 30/100. ಸೊ ಆವಾಗ 18,000 ಬಂತು. ಈ 18,000 ನಾವು ಮೈನಸ್ ಮಾಡಬೇಕು. ಈ 60,000 ಪ್ರಾಫಿಟಲ್ಲಿ 18,000 ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಮೈನಸ್ ಮಾಡಿದ್ವಿ, ಹಾಗಾಗಿ ಇಲ್ಲಿ ಬ್ರ್ಯಾಕೆಟಲ್ಲಿ ಇಟ್ಕೊಂಡಿದ್ದೀನಿ. ಯಾವುದೇ ಅಮೌಂಟನ್ನು ಬ್ರ್ಯಾಕೆಟಲ್ಲಿ ಬರೆದ್ರೆ ಅದು ನೆಗೆಟಿವ್ ಅಮೌಂಟ್ ಆಗಿರುತ್ತೆ. ಸೊ ಇದರಲ್ಲಿ ಇದನ್ನು ಲೆಸ್ ಮಾಡಿದರೆ ಅಮೌಂಟ್ 42,000 ಬಂತು. ಇದಕ್ಕೆ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಯಾವಾಗಲೂ ಕೂಡ ಮೇನ್ ಸ್ಟೇಟ್ಮೆಂಟನ್ನು ಫಸ್ಟ್ ಹಾಕಬೇಕು, ಆಮೇಲೆ ನೋಟ್ಸ್ ಟು ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಇದು ಎರಡೂ ಕೂಡ ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ಸೊ ಒಂದಕ್ಕಿಂತ ಜಾಸ್ತಿ ಐಟಮ್ ಯಾವ ಹೆಡ್ಡಿಂಗಲ್ಲಿದೆ ಅದರಲ್ಲಿ ಈ ರೀತಿ ನೋಟ್ಸನ್ನು ಹಾಕಬೇಕಾಗತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಕಡಿಮೆ ಹೆಡ್ಡಿಂಗ್ಸ್ ಇರೋದ್ರಿಂದ ಯಾವ್ಯಾವ ಹೆಡ್ಡಿಂಗಲ್ಲಿ ಏನೇನು ಬರುತ್ತೆ ಅಂತ ನೆನ್ಪಿಟ್ಕೊಳ್ಳೋದು ತುಂಬ ಸುಲಭ. ಇದೇ ನಿಮಗೆ ಬ್ಯಾಲೆನ್ಸ್ ಶೀಟನ್ನು ಕೇಳ್ಬೋದು ಇದರಲ್ಲಿ, ಬಟ್ ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದು. 6 ಮಾರ್ಕಲ್ಲಿ P&L ಸ್ಟೇಟ್ಮೆಂಟ್ ಕೇಳುವಂಥ ಚಾನ್ಸಸ್ಸೇ ಜಾಸ್ತಿ. ಇನ್ ಕೇಸ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ರು ಅಂದರೆ ಅದರಲ್ಲಿ ಕೂಡ ಒಂದು ಮೇನ್ ಹೆಡ್ಡಿಂಗಲ್ಲಿ ಏನೇನು ಬರುತ್ತೆ ಅನ್ನೋದನ್ನಾದರೂ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಬಟ್ ಐಟಮ್ಸ್ ತುಂಬ ಇರೋದ್ರಿಂದ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು. ಬಟ್ ಈ ಒಂದು ಲೆಕ್ಕವನ್ನು ಕೇಳಿದರೆ ನಿಮಗೆ ಇನ್ ಕೇಸ್ P&L ಸ್ಟೇಟ್ಮೆಂಟನ್ನು ಕೇಳಿದರೆ ಖಂಡಿತ ಅಟೆಂಡ್ ಮಾಡಿ. ಯಾಕಂದರೆ ಇದನ್ನು ಯಾವ್ಯಾವುದರಲ್ಲಿ ಏನೇನು ಬರುತ್ತೆ ಅಂತ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. ಈ ವಿಡಿಯೋ ಲಿಂಕನ್ನು ಕೂಡ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ನೀವು ಕೆಳಗಡೆ ಕಾಣ್ತಾ ಇರುವಂಥ ಟೈಟಲನ್ನು ಪ್ರೆಸ್ ಮಾಡಿದರೆ ನಿಮಗೆ ಆ ವಿಡಿಯೋ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನೀವು ಹೆಡ್ಡಿಂಗನ್ನು ಕರೆಕ್ಟಾಗಿ ಬರೆಯೋದು ಕೂಡ ಇಂಪಾರ್ಟೆಂಟ್. ಹೆಡ್ಡಿಂಗನ್ನು ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದಿ ಇಯರ್ ಎಂಡಿಂಗ್ 31/3/2017 ಅಂತ ಬರಿಬೇಕಾಗತ್ತೆ. ಓಕೆ, ಸೊ ಇದಿಷ್ಟು 25th ಕ್ವಶನಿಗೆ ಆನ್ಸರ್. ಇನ್ನು ನಾವು ನೆಕ್ಸ್ಟ್ ಕ್ವಶನಿಗೆ ಹೋಗ್ತೀವಿ. ನೆಕ್ಸ್ಟ್ ಅಂದರೆ 26th ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಕೇಳಿದ್ದಾರೆ. ಸೊ ಇದು ಆಪರೇಟಿಂಗ್ ಆಕ್ಟಿವಿಟೀಸಿಂದ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಅಂತ ಹೇಳಿದ್ದಾರೆ. ಕ್ಯಾಶ್ ಫ್ಲೋ ಅಂದರೆ ಕ್ಯಾಶ್ ಬಿಸ್ನೆಸ್ಸಿಗೆ ಬಂದಿದ್ದು ಹಾಗೆ ಕ್ಯಾಶ್ ಬಿಸ್ನೆಸ್ಸಿಂದ ಹೋಗಿದ್ದು, ಇದರ ಡಿಫ್ರೆನ್ಸನ್ನು ನೆಟ್ ಕ್ಯಾಶ್ ಫ್ಲೋ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ಬೇರೆ ಬೇರೆ ಒಂದು ಆಕ್ಟಿವಿಟೀಸ್ಗಳಿಂದ ಕ್ಯಾಶ್ ಫ್ಲೋ ಅನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದೇರ್ ಆರ್ 3 ಆಕ್ಟಿವಿಟೀಸ್. ಒಂದು ಆಪರೇಟಿಂಗ್ ಆಕ್ಟಿವಿಟಿ, ಇನ್ನೊಂದು ಫೈನಾನ್ಷಿಯಲ್ ಆಕ್ಟಿವಿಟಿ ಮತ್ತು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಇದು ಮೂರಲ್ಲಿ ಯಾವ ಆಕ್ಟಿವಿಟಿಯಿಂದ ಬೇಕಿದ್ರೂ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಕೇಳ್ಬೋದು. ಬಟ್ ಆಪರೇಟಿಂಗ್ ಆಕ್ಟಿವಿಟಿ ಮೇಲೆ ಕ್ವಶನನ್ನು ಕೇಳಿದರೆ ತುಂಬ ಈಸಿ ಇರುತ್ತೆ, ಹಾಗಾಗಿ ನೀವು ಇದನ್ನು ಖಂಡಿತ ಅಟೆಂಡ್ ಮಾಡ್ಬೋದು. ಬಟ್ ಬೇರೆ ಯಾವುದಾದ್ರೂ ಆಕ್ಟಿವಿಟಿ ಕೇಳಿದರೆ ಸ್ವಲ್ಪ ಜನರಿಗೆ ಅದು ಕನ್ಫ್ಯೂಷನ್ ಆಗುತ್ತೆ. ಸ್ವಲ್ಪ ಅಕೌಂಟ್ಸ್ ಎಲ್ಲ ಹಾಕೋದಿರೋದ್ರಿಂದ ಕನ್ಫ್ಯೂಷನ್ ಆಗ್ಬೋದು. ಬಟ್ ಇದರಲ್ಲಿ ಹಾಗಾಗಲ್ಲ.
ಅದಕ್ಕೋಸ್ಕರ ನಿಮಗೆ ಆ್ಯನ್ಯುಯಲ್ ಎಕ್ಸಾಮಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಕೇಳಿದೆ, ಖಂಡಿತವಾಗಿ ಅಟೆಂಡ್ ಮಾಡಿ, ತುಂಬ ಈಸಿ ಇರುತ್ತೆ. ಸೊ ನಿಮಗೆ ಯೂಶ್ವಲಿ ಇಂಡೈರೆಕ್ಟ್ ಮೆಥಡಲ್ಲಿ ಕೇಳಿರ್ತಾರೆ. ಸೊ ಇಲ್ಲಿ ಕ್ವಶನ್ ಹೇಗಿರುತ್ತೆ ನೋಡ್ಬಿಡೋಣ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. Profit for the year ended 31st March 2018 was 20,000 after providing depreciation of 5,000 ಅಂತ ಇದೆ. ಸೊ ಪ್ರಾಫಿಟನ್ನು ಕೊಟ್ಟಿದ್ದಾರೆ. ಇದು ಟ್ಯಾಕ್ಸನ್ನು ಪೇ ಮಾಡೋದಕ್ಕಿಂತ ಮುಂಚೆ ಇರುವಂಥ ಪ್ರಾಫಿಟ್. ಎಲ್ಲೂ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕೊಟ್ಟಿಲ್ಲ ನೋಡಿ. ಅಂದಮೇಲೆ ಟ್ಯಾಕ್ಸ್ ಪೇ ಮಾಡೋದಕ್ಕಿಂತ ಮುಂಚೆ ಇರುವಂಥ ಪ್ರಾಫಿಟ್ ಕೊಟ್ಟಿದ್ದಾರೆ. ಹಾಗೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದ ಮೇಲೆ ಇಷ್ಟು ಪ್ರಾಫಿಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಆಲ್ರೆಡಿ ಡೆಪ್ರಿಸಿಯೇಷನ್ ಚಾರ್ಜ್ ಆಗಿದೆ. ಇನ್ನು ನೆಕ್ಸ್ಟ್ ಅಂದರೆ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಆಫ್ ದಿ ಬಿಸ್ನೆಸ್ ಫಾರ್ ದಿ ಇಯರ್ ಎಂಡೆಡ್ 31st March 2017 ಆ್ಯಂಡ್ 18 ವರ್ ಆ್ಯಸ್ ಫಾಲೋಸ್ ಅಂತ ಇದೆ. ಅಂದರೆ ನಮಗಿಲ್ಲಿ 2 ಇಯರ್ದು ಅಂದರೆ ಲಾಸ್ಟ್ ಇಯರ್ ಮತ್ತು ಕರೆಂಟ್ ಇಯರ್ದು ಇನ್ಫಾರ್ಮೇಷನ್ ಇದೆ. ಒಂದಷ್ಟು ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಾಬಿಲಿಟಿಗಳ ಇನ್ಫಾರ್ಮೇಷನ್ ಇದೆ ನೋಡಿ. ನಾವು ಈ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಾಬಿಲಿಟಿಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ನಿಮ್ಗೆ ಇದು ಗೊತ್ತಿರಬೇಕು, ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಾಬಿಲಿಟಿ ಅಂತ. ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ, ಈ ವರ್ಕಿಂಗ್ ಕ್ಯಾಪಿಟಲಲ್ಲಿ ಏನಾದರೂ ಚೇಂಜಸ್ ಆದರೆ ಅದನ್ನು ನಾವು ಆಪರೇಟಿಂಗ್ ಆಕ್ಟಿವಿಟೀಸಲ್ಲಿ ತೋರಿಸ್ಬೇಕಾಗತ್ತೆ. ಹಾಗಾಗಿ ನಮಗೆ ಈ ಒಂದು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿರ್ತಾರೆ. ಅಂದರೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಎಷ್ಟಾಗಿದೆ ಅನ್ನೋದನ್ನು ಮಾತ್ರ ನಾವು ನೋಡ್ತಾ ಹೋಗ್ತೀವಿ. ಒಂದು ಕ್ವಶನಲ್ಲಿ ಡೈರೆಕ್ಟಾಗಿ ಈ ಎಲ್ಲ ಅಸೆಟು ಲಯಾಬಿಲಿಟಿಗಳನ್ನು ಕೊಟ್ಕೊಂಡು ಅದು ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ ಈ ರೀತಿ ಕೊಟ್ಟಿರ್ತಾರೆ. ಇಲ್ಲ ಈ ರೀತಿಯಾಗಿ 2 ವರ್ಷದ ಅಮೌಂಟ್ಗಳನ್ನು ಕೊಟ್ಟಿರ್ತಾರೆ. ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಏನಾಗಿದೆ ಅನ್ನೋದನ್ನು. ಸೊ ನೋಡಿ, ಮೊದಲನೇ ಒಂದು ಕೇಸಲ್ಲಿ ಟ್ರೇಡ್ ರಿಸೀವೇಬಲ್ 10,000 ಲಾಸ್ಟ್ ಇಯರ್ಲಿ 10,000 ಇತ್ತು, ಕರೆಂಟ್ ಇಯರಲ್ಲಿ 20,000 ಆಗಿದೆ. ಅಂದರೆ ದೆರ್ ಇಸ್ ಅ ಇನ್ಕ್ರೀಸ್ ಆಫ್ 10,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಟ್ರೇಡ್ ಪೇಯೇಬಲ್ಸ್ ಏನಿದೆ 15,000 ಇತ್ತು, 5,000 ಆಗಿದೆ. ಅಂದರೆ ದೆರ್ ಇಸ್ ಅ ಡಿಕ್ರೀಸ್ ಆಫ್ 10,000 ಮೈನಸ್ 10,000 ಆಗಿದೆ. ಇನ್ನು ಇನ್ವೆಂಟರೀಸ್ 10,000 ಇದ್ದಿದ್ದು 20 ಆಗಿದೆ. ಅಂದಮೇಲೆ ದೆರ್ ಇಸ್ ಅ ಇನ್ಕ್ರೀಸ್ ಆಫ್ 10,000 ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 2,000 ಇದ್ದಿದ್ದು 3,000 ಆಗಿದೆ. ಅಂದರೆ ದೆರ್ ಇಸ್ ಅ ಇನ್ಕ್ರೀಸ್ ಆಫ್ 1,000. ಸೊ ಈ ರೀತಿ ನಾವು ಮೊದಲು ಫಿಗರ್ ಔಟ್ ಮಾಡ್ಕೊಳ್ತೀವಿ. ಅವರು ಡೈರೆಕ್ಟಾಗಿ ಈ ರೀತಿನೂ ಕೊಡ್ಬೋದು. ಅಂದರೆ ಟ್ರೇಡ್ ರಿಸೀವೇಬಲ್ ಇನ್ಕ್ರೀಸ್ಡ್ ಬೈ 10,000, ಟ್ರೇಡ್ ಪೇಯೇಬಲ್ಸ್ ಡಿಕ್ರೀಸ್ಡ್ ಬೈ 10,000 ಈ ರೀತಿ ಮೆನ್ಷನ್ ಮಾಡಿರ್ಬೋದು, ಅಥವಾ ಈ ರೀತಿಯಾಗಿ ಆದರೂ ಕೊಟ್ಟಿರ್ಬೋದು. ಸೊ ಹೀಗೆ ಕೊಟ್ಟಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು, ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ ಅನ್ನೋದನ್ನು. ಹಾಗೆ ಈ ಒಂದು ಐಟಮ್ಗಳೇನಿದೆ ಅದು ಕರೆಂಟ್ ಅಸೆಟ್ ಆಗುತ್ತಾ, ಕರೆಂಟ್ ಲಯಾಬಿಲಿಟಿ ಆಗುತ್ತಾ ಅನ್ನೋದನ್ನು ಬರಿತಾ ಹೋಗ್ತೀವಿ. ಸೊ ನಿಮಗೆ ಇದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಬರುತ್ತೆ. ಕರೆಂಟ್ ಅಸೆಟ್ ಯಾವುದು, ಕರೆಂಟ್ ಲಯಾಬಿಲಿಟಿ ಯಾವುದು ಫೈಂಡ್ ಔಟ್ ಮಾಡ್ಲಿಕ್ಕೆ ಬರುತ್ತೆ. ಅಂದರೆ ನೀವು ಖಂಡಿತವಾಗಿ ಈ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಆಪರೇಟಿಂಗ್ ಆಕ್ಟಿವಿಟಿಯಿಂದ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ ಸರಿಯಾಗಿ. ಟ್ರೇಡ್ ರಿಸೀವೇಬಲ್ ಅಂದರೆ ಬಂದಿದ್ದಲ್ಲ ಬರಬೇಕಾಗಿದ್ದು. ಯಾವುದೇ ಬರಬೇಕಾಗಿದ್ದಿದ್ರೆ ಅದು ಅಸೆಟ್ ಆಗಿರುತ್ತೆ. ದಟ್ ಮೀನ್ಸ್ ಇಟ್ ಇಸ್ ಅ ಕರೆಂಟ್ ಅಸೆಟ್, ಅಂದರೆ ಶಾರ್ಟ್ ಟರ್ಮ್ ಅಸೆಟ್. ನೆಕ್ಸ್ಟ್ ಟ್ರೇಡ್ ಪೇಯೇಬಲ್ಸ್ ಅಂದರೆ ಕೊಡಬೇಕಾಗಿದ್ದು. ಯಾವುದೇ ಕೊಡಬೇಕಾಗಿದ್ದು ಏನಾಗಿರುತ್ತೆ, ಕರೆಂಟ್ ಲಯಾಬಿಲಿಟಿ ಆಗಿರುತ್ತೆ. ಇನ್ನು ಇನ್ವೆಂಟರೀಸ್ ಅಂದರೆ ಸ್ಟಾಕ್ ಅಂತ ಹೇಳ್ತೀವಿ. ಸ್ಟಾಕ್ ಈಸ್ ಆಲ್ವೇಸ್ ಎನ್ ಅಸೆಟ್, ವ್ಯಾಲ್ಯೂಯೇಬಲ್ ಥಿಂಗ್ ಅದು. ಹಾಗಾಗಿ ಅದೊಂದು ಕರೆಂಟ್ ಅಸೆಟ್. ಇನ್ನು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ನೋಡಿ, ಪ್ರೀಪೇಯ್ಡ್ ಅಂತ ಅಂದ ತಕ್ಷಣ ಈ ಹಿಂದೆ ಇದರ ಅಪೋಸಿಟ್ ವರ್ಡ್ ಯಾವುದು ಅಂತ ನಾವು ನೆನ್ಪು ಮಾಡ್ಕೋತೀವಿ. ಸೊ ಪ್ರೀಪೇಯ್ಡ್ ಇದರ ಅಪೋಸಿಟ್ ಔಟ್ಸ್ಟ್ಯಾಂಡಿಂಗ್ ಅಲ್ವಾ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂದರೆ ಅರ್ಥ ಏನು, ಕೊಡಬೇಕಾಗಿರುವಂಥದ್ದು, ಅಂದರೆ ಪೆಂಡಿಂಗ್ ಇರುವಂಥ ಪೇಮೆಂಟ್ಸ್ ಅಥವಾ ಎಕ್ಸ್ಪೆನ್ಸ್. ಅದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಹಾಗೆ ಯಾವುದೇ ಅಮೌಂಟ್ಗಳು ಪೆಂಡಿಂಗ್ ಇದ್ದರೆ ನಾವು ಅದನ್ನು ಕರೆಂಟ್ ಲಯಾಬಿಲಿಟಿ ಅಂತ ಕರಿತೀವಿ ಅಲ್ವಾ. ಹಾಗಾಗಿ ಅದರ ಅಪೋಸಿಟ್ ಆಗಿರುವಂಥ ಪ್ರೀಪೇಯ್ಡನ್ನು ನಾವು ಅಪೋಸಿಟ್ ಸೈಡಿಗೆ ತಗೋಬೇಕು. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಕೊಡಬೇಕಾಗಿದ್ದರೆ ಲಯಾಬಿಲಿಟಿ. ಹಾಗಾಗಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಮೊದಲೇ ಕೊಟ್ಟರೆ ಅಥವಾ ಪೇಯ್ಡ್ ಇನ್ ಅಡ್ವಾನ್ಸ್ ಆದರೆ ಅದು ಕರೆಂಟ್ ಅಸೆಟ್ ಆಗಿರುತ್ತೆ. ಓಕೆ. ಹಾಗೆ ಇನ್ಕಮ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂದರೆ ಬರಬೇಕಾಗಿದ್ದು. ಇನ್ಕಮ್ ಪೆಂಡಿಂಗ್ ಇದ್ದರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ಕರಿತೀವಿ. ಹಾಗೇನಾದರೂ ಇದ್ದರೆ ಅದು ಕರೆಂಟ್ ಅಸೆಟ್ ಆಗಿರುತ್ತೆ. ಹಾಗೆಯೇ ಅಡ್ವಾನ್ಸ್ ಇನ್ಕಮ್ ಏನಿದೆ, ಅಡ್ವಾನ್ಸ್ ಆಗಿ ರಿಸೀವ್ ಆಗಿರೋ ಇನ್ಕಮ್ ಕರೆಂಟ್ ಲಯಾಬಿಲಿಟಿ ಆಗಿರುತ್ತೆ. ಸೊ ಇದನ್ನು ನಾವು ಫಿಗರ್ ಔಟ್ ಮಾಡ್ಕೋತೀವಿ ಮೊದಲು. ಈಗ ಇಷ್ಟಾದ ನಂತರ ನಾವು ಫಾರ್ಮ್ಯಾಟ್ ಹೇಗಿರುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಗೆ ಅನ್ನೋದನ್ನು ನೋಡೋಣ. ಸೊ ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೆಡಿಂಗ್ ಕೊಟ್ಕೊಂಡ್ವಿ. ಆ್ಯಂಡ್ ಪರ್ಟಿಕ್ಯುಲರ್ಸ್ ಅಮೌಂಟ್ 2 ಕಾಲಮ್ ಇರುತ್ತೆ. ಇದು ಇಂಡೈರೆಕ್ಟ್ ಮೆಥಡ್. ಓಕೆ. ಈಗ ಆಪರೇಟಿಂಗ್ ಆಕ್ಟಿವಿಟಿ ಅಂದರೆ ಡೇ ಟು ಡೇ ಬಿಸ್ನೆಸ್ ಆಪರೇಷನ್ಗೆ ರಿಲೇಟೆಡ್ ಆಗಿ ಏನು ಕ್ಯಾಶ್ ಬಂದಿದೆ, ಏನು ಕ್ಯಾಶ್ ಹೋಗಿದೆ, ಅದರ ಡಿಫ್ರೆನ್ಸನ್ನು ನಾವು ಇಲ್ಲಿ ಬರಿತಾ ಹೋಗ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ಆಪರೇಟಿಂಗ್ ಆಕ್ಟಿವಿಟಿ ಅಂದರೆ ಇಲ್ಲಿ ಎಲ್ಲ ಇನ್ಕಮ್ಗಳು ಮತ್ತು ಎಕ್ಸ್ಪೆನ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ. ಸೊ ಇನ್ಕಮ್ ಅಂದರೆ ಬಂದಿದ್ದು ಕ್ಯಾಶ್ ಇನ್ಫ್ಲೋ, ಎಕ್ಸ್ಪೆನ್ಸ್ ಅಂದರೆ ಹೋಗಿದ್ದು ಕ್ಯಾಶ್ ಔಟ್ಫ್ಲೋ. ಸೊ ಈ ಎಲ್ಲ ಇನ್ಕಮ್ ಎಲ್ಲ ಎಕ್ಸ್ಪೆನ್ಸ್ಗಳನ್ನು ನಾವು ಕಂಪೇರ್ ಮಾಡಿನೇ ನೆಟ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿರ್ತೀವಿ. ಸೊ ಹಿಂದಿನ ಪ್ರಾಬ್ಲಮಲ್ಲಿ ನಾವು ನೋಡಿದ್ವಿ, ನೆಟ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸ್ ಅಲ್ವಾ. ಸೊ ಆ ಎಲ್ಲ ಇನ್ಕಮ್ ಎಲ್ಲ ಎಕ್ಸ್ಪೆನ್ಸ್ಗಳನ್ನು ಸೇರಿಸಿ ನಾವು ನೆಟ್ ಪ್ರಾಫಿಟಿಗೆ ಬಂದಿರ್ತೀವಿ. ಬಟ್ ಈ ನೆಟ್ ಪ್ರಾಫಿಟ್ ಏನು ಕೊಟ್ಟಿದ್ದಾರಲ್ಲ ಇಲ್ಲಿ ಈ ಪ್ರಾಬ್ಲಮಲ್ಲಿ, ಸೊ ನೆಟ್ ಪ್ರಾಫಿಟ್ ಈಸ್ 20,000 ಅಂತ ಇದೆ. ಸೊ ಅದನ್ನು ಮೊದಲು ಬರ್ಕೊಂಡ್ವಿ. ಈಗ ನಮಗೆ ಅದರಲ್ಲಿ ಒಂದಷ್ಟು ಎಕ್ಸ್ಕ್ಲೂಡ್ ಮಾಡಬೇಕು. ಈ ನೆಟ್ ಪ್ರಾಫಿಟ್ ಏನಿದೆ ಫೈನಲ್ ಆಗಿ ಬಂದಿದ್ದು, ಇದು ಕ್ಯಾಶ್ ಇನ್ಫ್ಲೋ ಆಗಿರಲ್ಲ ಆಪರೇಟಿಂಗ್ ಆಕ್ಟಿವಿಟಿಯಿಂದ. ಯಾಕಂದರೆ ಈ ನೆಟ್ ಪ್ರಾಫಿಟಿಗೆ ಬರೋವಾಗ
ನಾವು ಅದರಲ್ಲಿ ಎಲ್ಲ ಎಕ್ಸ್ಪೆನ್ಸ್ ಎಲ್ಲ ಇನ್ಕಮ್ಗಳನ್ನು ತೊಗೊಂಡ್ಬಿಟ್ಟಿರ್ತೀವಿ. ಬಟ್ ಕೆಲವೊಂದಷ್ಟು ಏನಾಗಿರುತ್ತೆ, ನಮ್ಮ ಆಪ್ರೇಟಿಂಗ್ ಆ್ಯಕ್ಟಿವಿಟಿಗೆ ರಿಲೇಟೆಡ್ ಅಲ್ಲದೆ ಇರೋವಂಥ ಒಂದಷ್ಟು ಐಟಮ್ಸ್ಗಳು ಇರುತ್ತವೆ. ನಾವು ಅದಕ್ಕೆ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ, ನಾನ್ ಆಪ್ರೇಟಿಂಗ್ ಇನ್ಕಮ್ ಅಂತ ಕರಿತೀವಿ. ಹಾಗೆಯೇ ಕ್ಯಾಶಲ್ಲಿ ಬಂದಿಲ್ಲದೆ ಇರುವಂಥ, ಕ್ಯಾಶಲ್ಲಿ ಹೋಗಿಲ್ಲದೆ ಇರುವಂಥ ಇನ್ಕಮ್ ಎಕ್ಸ್ಪೆನ್ಸ್ಗಳು ಕೆಲವೊಂದಷ್ಟು ಇರುತ್ತೆ. ಸೊ ಅದಕ್ಕೆ ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸ್, ನಾನ್ ಕ್ಯಾಶ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಸೊ ನಾವು ಆಪ್ರೇಟಿಂಗ್ ಆ್ಯಕ್ಟಿವಿಟಿಯಿಂದ ಮಾತ್ರ ಕ್ಯಾಶ್ ಫ್ಲೋ ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಈ ನಾನ್ ಆಪ್ರೇಟಿಂಗ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ಗಳನ್ನು ಹಾಗೆ ನಾನ್ ಆಪ್ರೇಟಿಂಗ್ ನಾನ್ ಕ್ಯಾಶ್ ಇನ್ಕಮ್ಗಳನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಈ ನೆಟ್ ಪ್ರಾಫಿಟ್ ಆಲ್ರೆಡಿ ಫೈಂಡ್ ಔಟ್ ಮಾಡಿಬಿಟ್ಟಿದ್ದೀವಿ 20,000, ಬಟ್ ಇದು ರಿಯಲ್ ಫಿಗರ್ ಅಲ್ಲ, ರಿಯಲ್ ಆಪ್ರೇಟಿಂಗ್ ಪ್ರಾಫಿಟ್ ಅಲ್ಲ. ಹಾಗಾಗಿ ನಾವು ಈ ಆಪ್ರೇಟಿಂಗ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ಗಳನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಹಾಗೆ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ಗಳನ್ನು ಕೂಡ ಎಕ್ಸ್ಕ್ಲೂಡ್ ಮಾಡಬೇಕು. ಅಂಥದ್ದು ಯಾವುದಿರತ್ತಪ್ಪ ಅಂತ ನೋಡಿದ್ರೆ, ನಾವು ಆಗಲೇ ನೋಡಿದ್ವಿ, ಎಕ್ಸ್ಪೆನ್ಸ್ ಹೆಡಿಂಗಲ್ಲಿ ನಮಗೆ ಫೈನಾನ್ಸ್ ಕಾಸ್ಟ್ ಅಂತ ಇರುತ್ತೆ, ಅಂದರೆ ಇಂಟ್ರೆಸ್ಟ್ಗಳನ್ನು ನಾವು ಬರಿತೀವಿ. ಹಾಗೆ ಡೆಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಎಕ್ಸ್ಪೆನ್ಸ್ ಅಂತ ಬರಿತೀವಿ. ಆ್ಯಂಡ್ ಏನಾದರೂ ಲಾಸಸ್ ಆನ್ ಸೇಲ್ ಆಫ್ ಅಸೆಟ್ ಏನಾದರೂ ಇದ್ದರೆ, ಸೊ ಇದೆಲ್ಲ ಏನಿದೆ, ಯಾವುದೇ ಲಾಸ್ ಇರ್ಬೋದು ಅಥವಾ ಯಾವುದೇ ಡೆಪ್ರಿಸಿಯೇಷನ್ ಅಮೋರ್ಟೈಸೇಷನ್ ಇರ್ಬೋದು, ಇದು ಯಾವುದ್ರಲ್ಲೂ ಕೂಡ ಅಮೌಂಟ್ ನಮ್ಮಿಂದ ಹೋಗೋದಿಲ್ಲ, ಅಂದರೆ ಕ್ಯಾಶ್ ಫ್ಲೋ ಆಗೋದಿಲ್ಲ, ಜಸ್ಟ್ ಲಾಸ್ ಆಗುತ್ತೆ, ವ್ಯಾಲ್ಯೂ ಲಾಸ್ ಆಗುತ್ತೆ. ಹಾಗಾಗಿ ಅದೊಂದು ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಆಗಿರುತ್ತೆ. ಅಂಥದ್ದನ್ನು ನಾವು ಎಕ್ಸ್ಕ್ಲೂಡ್ ಮಾಡಬೇಕು. ಹೇಗೆ ಎಕ್ಸ್ಕ್ಲೂಡ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆ್ಯಂಡ್ ಫೈನಾನ್ಸ್ ಕಾಸ್ಟ್ ಏನಿದೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಇಂಟ್ರೆಸ್ಟ್ ಆನ್ ಲೋನ್, ಇದೆಲ್ಲ ಪೇ ಮಾಡ್ತೀವಲ್ಲ, ಅದು ಕೂಡ ನಾವು ಇಲ್ಲಿ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಅದು ಫೈನಾನ್ಸ್ ರಿಲೇಟೆಡ್ ಆ್ಯಕ್ಟಿವಿಟಿಲಿ ಬರುವಂಥ ಒಂದು ಐಟಮ್. ಹಾಗಾಗಿ ನಾವು ಇಲ್ಲಿ ತೊಗೊಳ್ಳೋದಿಲ್ಲ, ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಅಲ್ಲಿಗೆ ಡೆಪ್ರಿಸಿಯೇಷನ್, ಅಮೋರ್ಟೈಸೇಷನ್, ಹಾಗೆಯೇ ಎನಿ ಲಾಸಸ್ ಆನ್ ಸೇಲ್ ಆಫ್ ಅಸೆಟ್ ಇರ್ಬೋದು, ಆ ಥರದ ಲಾಸಸ್ಗಳನ್ನು, ಅದೇ ರೀತಿಯಾಗಿ ಫೈನಾನ್ಸ್ ಕಾಸ್ಟ್ ಅಥವಾ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಇಂಟ್ರೆಸ್ಟ್ ಆನ್ ಲೋನ್, ಇದಿಷ್ಟನ್ನು ನಾವು ಎಕ್ಸ್ಕ್ಲೂಡ್ ಮಾಡಬೇಕು, ನೆಟ್ ಪ್ರಾಫಿಟಿಂದ ಹೊರಗಿಡಬೇಕು. ಇನ್ನು ನೆಕ್ಸ್ಟ್ ಅಂದರೆ ನಾನ್ ಆಪ್ರೇಟಿಂಗ್ ಆರ್ ನಾನ್ ಕ್ಯಾಶ್ ಇನ್ಕಮ್ಗಳನ್ನು ನಾವು ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ನಾನ್ ಆಪ್ರೇಟಿಂಗ್ ನಾನ್ ಕ್ಯಾಶ್ ಇನ್ಕಮ್ ಅಂದರೆ ಕ್ಯಾಶಲ್ಲಿ ಅಲ್ಲದೆ ಇರುವಂಥ ಬೇರೆ ಆ್ಯಕ್ಟಿವಿಟಿಗೆ ರಿಲೇಟೆಡ್ ಆಗಿರುವಂಥ ಯಾವುದಾದ್ರೂ ಇನ್ಕಮ್ಗಳಿದ್ರೆ, ಅಂದರೆ ಅದನ್ನು ನಾವು ಹೇಗೆ ಹೆಸರಿಸ್ಬೋದು, ಒಂದು ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಆಗಿರ್ಬೋದು, ಅಪ್ರಿಸಿಯೇಷನ್ ಆನ್ ಅಸೆಟ್ ಆಗಿರ್ಬೋದು. ಸೊ ಇದೆಲ್ಲ ನಾನ್ ಆಪ್ರೇಟಿಂಗ್ ನಾನ್ ಕ್ಯಾಶ್ ಇನ್ಕಮಲ್ಲಿ ಬರುತ್ತೆ. ಅಂಥದ್ದೇನಾದರೂ ಇದ್ದರೆ ಅದನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ. ನೋಡಿ, ಇಲ್ಲಿ ಎಕ್ಸ್ಕ್ಲೂಡ್ ಮಾಡೋದು ಅಂದರೆ ಮೈನಸ್ ಮಾಡೋದು ಅಂತ ಖಂಡಿತ ಅಲ್ಲ. ನಾವು ಈಗ ನೆಟ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಿರಬೇಕು, ಇನ್ಕಮಲ್ಲಿ ಎಕ್ಸ್ಪೆನ್ಸ್ಗಳನ್ನು ಮೈನಸ್ ಮಾಡಿ ತೊಗೊಂಡು ಬಂದಿರ್ತೀವಿ ಈ ನೆಟ್ ಪ್ರಾಫಿಟನ್ನು ಅಲ್ವಾ. ಸೊ ಈ ಎಕ್ಸ್ಪೆನ್ಸಲ್ಲೂ ಎಲ್ಲ ಎಕ್ಸ್ಪೆನ್ಸ್ಗಳು ಇನ್ಕ್ಲೂಡ್ ಆಗಿರುತ್ತೆ, ಇನ್ಕಮಲ್ಲಿ ಎಲ್ಲ ಇನ್ಕಮ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈಗ ನಾವು ಆಲ್ರೆಡಿ ನೆಟ್ ಪ್ರಾಫಿಟ್ ಇದೆಲ್ಲ ಸೇರಿಸಿ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟಿದ್ದೀವಿ. ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂದರೆ ಈ ಮೊದಲು ಅದನ್ನು ಏನು ಮಾಡಿದ್ವೋ ಅದರ ಅಪೋಸಿಟ್ ಸೈನನ್ನು ಯೂಸ್ ಮಾಡಿ ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ನೋಡಿ, ಇನ್ಕಮನ್ನು ಪ್ಲಸ್ ಮಾಡಿದ್ವಿ, ನೆಟ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡುವಾಗ ಇನ್ಕಮನ್ನು ಪ್ಲಸ್ ಮಾಡಿದ್ವಿ, ಎಲ್ಲ ಇನ್ಕಮ್ಗಳನ್ನು, ಹಾಗೆ ಎಲ್ಲ ಎಕ್ಸ್ಪೆನ್ಸ್ಗಳನ್ನು ಮೈನಸ್ ಮಾಡಿದ್ವಿ. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆನ್ಸನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಹೊರಗಿಡಬೇಕು, ಇನ್ಕಮನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂದರೆ ಅದರ ಅಪೋಸಿಟ್ ಸೈನನ್ನು ಯೂಸ್ ಮಾಡ್ತೀವಿ. ಏನು, ಎಕ್ಸ್ಕ್ಲೂಡ್ ಮಾಡಬೇಕಾಗಿರೋ ಎಕ್ಸ್ಪೆನ್ಸ್ಗಳನ್ನ ಪ್ಲಸ್ ಮಾಡ್ತೀವಿ, ಆಲ್ರೆಡಿ ಮೈನಸ್ ಆಗಿತ್ತು, ಈಗ ಪ್ಲಸ್ ಮಾಡಿ ಹೊರಗಿಡ್ತೀವಿ. ಹಾಗೆ ಎಕ್ಸ್ಕ್ಲೂಡ್ ಮಾಡಬೇಕಾಗಿರೋ ಇನ್ಕಮ್ಗಳು ಆಲ್ರೆಡಿ ಪ್ಲಸ್ ಆಗಿದ್ವು, ಈಗ ಮೈನಸ್ ಮಾಡಿ ಎಕ್ಸ್ಕ್ಲೂಡ್ ಮಾಡ್ತೀವಿ. ಹಾಗೆ ಮಾಡಿದಾಗ ನಮಗೆ ಈ ಬಂದಿರೋ ನೆಟ್ ಪ್ರಾಫಿಟಲ್ಲಿ ನಮಗೇನು ಬೇಕಾಗತ್ತೋ ಅದನ್ನಷ್ಟೇ ಇಟ್ಕೊಂಡು ಉಳಿದಿದ್ದನ್ನು ತೆಗೆದಂಗಾಗತ್ತೆ. ಸೊ ಹಾಗೆ ಬಂದಿರೋವಂಥ ಪ್ರಾಫಿಟ್ಗೆ ನಾವು ಆಪ್ರೇಟಿಂಗ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಸೊ ಫಾರ್ಮ್ಯಾಟ್ ಇಷ್ಟೇ. ಒಂದು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕಟ್ಟೋದಕ್ಕಿಂತ ಮುಂಚೆ ಇರುವಂಥ ಪ್ರಾಫಿಟನ್ನು ನೋಡ್ಕೋತೀವಿ. ಏನಾದರೂ ಟ್ಯಾಕ್ಸನ್ನು ಕೊಟ್ಟಿದ್ರು ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಅದನ್ನು ಇದೇ ಹೆಡ್ಡಿಂಗಲ್ಲಿ ತೊಗೋತೀವಿ. ಇನ್ ಕೇಸ್ ಅದನ್ನು ಕೊಟ್ಟಿಲ್ಲ ಅಂತಂದರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ಬರ್ಕೋತೀವಿ ಆ್ಯಂಡ್ ಆ್ಯಡ್ ಬ್ಯಾಕ್ ಮಾಡ್ತೀವಿ. ಆ್ಯಡ್ ಬ್ಯಾಕ್ ಅಂದರೆ ಪ್ಲಸ್ ಮಾಡಿ ಎಕ್ಸ್ಕ್ಲೂಡ್ ಮಾಡ್ತೀವಿ. ಯಾವುದನ್ನು, ಡೆಪ್ರಿಸಿಯೇಷನನ್ನು ಅಥವಾ ಅಮೋರ್ಟೈಸೇಷನನ್ನು, ಫೈನಾನ್ಸ್ ಕಾಸ್ಟನ್ನು, ಹಾಗೆಯೇ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಟನ್ನು, ಇದಿಷ್ಟನ್ನು ಕೂಡ ನಾವು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ, ಆ್ಯಡ್ ಬ್ಯಾಕ್ ಮಾಡಿ ಎಕ್ಸ್ಕ್ಲೂಡ್ ಮಾಡ್ತೀವಿ. ಸೊ ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ, ಪ್ರಾಫಿಟ್ ಫಾರ್ ದಿ ಇಯರ್ ಎಂಡೆಡ್ 20,000 ಆಫ್ಟರ್ ಪ್ರೊವೈಡಿಂಗ್ ಎ ಡಿಪ್ರಿಸಿಯೇಷನ್ ಆಫ್ 5,000 ಅಂತ ಇದೆ. ಸೊ ಈ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಡೆಪ್ರಿಸಿಯೇಷನ್ ಆಲ್ರೆಡಿ ನಾವು ಚಾರ್ಜ್ ಮಾಡಿದ್ದೀವಂತೆ 5,000. ಅಂದಮೇಲೆ ಈಗ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕಂದ್ರೆ ಆ್ಯಡ್ ಬ್ಯಾಕ್ ಮಾಡ್ತೀವಿ. ಆಲ್ರೆಡಿ ಮೈನಸ್ ಆಗಿತ್ತದು, ಈಗ ಪ್ಲಸ್ ಮಾಡಿ ಅದನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ, ಹೊರಗಿಡ್ತೀವಿ. ಸೊ 20 + 5,000 ಮಾಡಿದ್ವಿ. ಮತ್ತು ಯಾವುದನ್ನು ಇವರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನೋಡಿ. ಸೊ ಇಲ್ಲೇ ಕೊಟ್ಬಿಡ್ತಿದ್ರು ಏನಾದರೂ ಇದ್ದರೆ, ಆ ಥರದ್ದೇನೂ ಇಲ್ಲ. ಸೊ ನಾನು ಆಗಲೇ ಲಿಸ್ಟ್ ಮಾಡಿದಂಥ ಯಾವುದೇ ಇನ್ಕಮ್ ಎಕ್ಸ್ಪೆನ್ಸ್ಗಳು ಕೂಡ ಇದರಲ್ಲಿ ಇಲ್ಲ, ಫೈನಾನ್ಸ್ ಕಾಸ್ಟ್ ಕೂಡ ಇಲ್ಲ. ಸೊ ಹಾಗಾಗಿ ನಾವು ಇದೊಂದನ್ನು ತಗೋತೀವಿ. ಆ್ಯಂಡ್ ಈ ಮೈನಸ್ ನಾನ್ ಆಪ್ರೇಟಿಂಗ್ ಆರ್ ನಾನ್ ಕ್ಯಾಶ್ ಇನ್ಕಮ್ಸ್ ಅನ್ನುವಂಥ ಹೆಡಿಂಗಲ್ಲಿ ನಿಲ್ ಅಂತ ತೋರಿಸ್ತೀನಿ, ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ನಮಗೆ ಬರೋವಂಥ ಆನ್ಸರ್ ಏನಿದೆ, 20,000 + 5,000 ಮಾಡಿ ಬಂದಿರೋ ಆನ್ಸರ್ ಏನಿದೆ, ಇದು ಆಪ್ರೇಟಿಂಗ್ ಪ್ರಾಫಿಟ್ ಆಗಿರುತ್ತೆ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಇದೇ ಕ್ಯಾಶ್ ಫ್ಲೋ ಅಲ್ಲ, ಇದನ್ನು ನಾವೇನು ಮಾಡ್ತೀವಿ, ಆಪ್ರೇಟಿಂಗ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅದಾದ ನಂತರ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ಸನ್ನು, ಅಂದರೆ ಇನ್ಕ್ರೀಸ್ ಡಿಕ್ರೀಸ್ ಆಗಿದ್ದಕ್ಕೆ ಇಫೆಕ್ಟನ್ನು ಕೊಡ್ತಾ ಹೋಗಬೇಕು. ಸೊ ಇಲ್ಲಿ ಇಫೆಕ್ಟನ್ನು ಕೊಡೋದು ಹೇಗೆ, ಬಹಳ ಸುಲಭ ನೋಡಿ. ಕರೆಂಟ್ ಲಯಾಬಿಲಿಟಿನ ನೀವು ನೆನ್ಪಿಟ್ಕೊಳ್ಳಿ.
ಕರೆಂಟ್ ಲಯಾಬಿಲಿಟಿಗಳು ಯಾವುದೆಲ್ಲ ಇರತ್ವೆ ಅವು ಇನ್ಕ್ರೀಸ್ ಆದರೆ ನಾವು ಪ್ಲಸ್ ಮಾಡ್ತೀವಿ, ಹಾಗೆ ಡಿಕ್ರೀಸ್ ಆದರೆ ಮೈನಸ್ ಮಾಡಬೇಕು, ಆಯಿತಾ. ಹಾಗೆ ಕರೆಂಟ್ ಅಸೆಟ್ ಏನಿದೆ ಅವಕ್ಕೆಲ್ಲ ಅಪೋಸಿಟ್ ಅನಾಲಿಸಿಸ್ ಮಾಡ್ತೀವಿ. ಅಂದರೆ ಕರೆಂಟ್ ಅಸೆಟ್ಗಳು ಇನ್ಕ್ರೀಸ್ ಆದರೆ ಮೈನಸ್ ಮಾಡಬೇಕು, ಡಿಕ್ರೀಸ್ ಆದರೆ ಪ್ಲಸ್ ಮಾಡಬೇಕು. ಸೊ ಹಾಗೆ ಮಾಡಿದಾಗ ನಮಗೆ ಫೈನಲ್ ಆಗಿ ಕ್ಯಾಶ್ ಫ್ಲೋ ಎಷ್ಟು ಆಪರೇಟಿಂಗ್ ಆಕ್ಟಿವಿಟಿಯಿಂದ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಹೇಗೆ ಮಾಡೋದು ಹಾಗಿದ್ರೆ ವೆರಿ ಸಿಂಪಲ್. ಆಗಲೇ ಹೇಳಿದಾಗೆ ಕರೆಂಟ್ ಅಸೆಟ್ಗಳಿಗೆ ಯಾವುದೇ ಇರಲಿ ಅದನ್ನು ಅಪೋಸಿಟ್ ಅನಾಲಿಸಿಸ್ ಮಾಡಿ, ಕರೆಂಟ್ ಲಯಾಬಿಲಿಟಿ ಏನಿದೆ ಅದನ್ನು ಸೇಮ್ ಅನಾಲಿಸಿಸ್ ಅಂದರೆ ಇನ್ಕ್ರೀಸ್ ಆದರೆ ಪ್ಲಸ್, ಡಿಕ್ರೀಸ್ ಆದರೆ ಮೈನಸ್ ಮಾಡ್ತಾ ಹೋಗ್ತೀವಿ. ಆಗಲೇ ನಾವು ಯಾವುದು ಕರೆಂಟ್ ಅಸೆಟ್ ಯಾವುದು ಕರೆಂಟ್ ಲಯಾಬಿಲಿಟಿ ಅಂತ ನೋಡ್ಕೊಂಡಿದ್ದೀವಿ. ಸೊ ಮೊದಲನೇದು ಕರೆಂಟ್ ಅಸೆಟ್ ಇದೆ, ಇನ್ಕ್ರೀಸ್ ಆಗಿದೆ, ಪ್ಲಸ್ 10,000 ಆಗಿದೆ ಅಲ್ವಾ. ಇನ್ಕ್ರೀಸ್ ಆಗಿದೆ ಅಂದಮೇಲೆ ಕರೆಂಟ್ ಅಸೆಟ್ ಆಗಿರೋದ್ರಿಂದ ಅಪೋಸಿಟ್ ಅನಾಲಿಸಿಸ್ ಮೈನಸ್ ಮಾಡಿದ್ವಿ. ಸೊ ಮೈನಸ್ ಇನ್ಕ್ರೀಸ್ ಇನ್ ಟ್ರೇಡ್ ರಿಸೀವೇಬಲ್ ಮೈನಸ್ 10,000 ಮಾಡಿದ್ವಿ. ಇನ್ನು ನೆಕ್ಸ್ಟ್ ಕರೆಂಟ್ ಲಯಾಬಿಲಿಟಿ ಏನಿದೆ ಇದಕ್ಕೆ ಸೇಮ್ ಅನಾಲಿಸಿಸ್ ಮಾಡ್ತೀವಿ, ಇನ್ಕ್ರೀಸ್ ಆದರೆ ಪ್ಲಸ್, ಡಿಕ್ರೀಸ್ ಆದರೆ ಮೈನಸ್. ಸೊ ಇಲ್ಲಿ ಮೈನಸ್ 10,000 ಆಗಿದೆ, ಸೊ ಇಲ್ಲೂ ಕೂಡ ಮೈನಸ್ ಮಾಡೋಣ. ಮೈನಸ್ ಡಿಕ್ರೀಸ್ ಇನ್ ಟ್ರೇಡ್ ಪೇಯೇಬಲ್ 10,000 ಮೈನಸ್ ಮಾಡಿದ್ವಿ. ಯಾವುದಕ್ಕೆಲ್ಲ ಮೈನಸ್ ಇದೆ ಅದೆಲ್ಲವನ್ನ ಬ್ರಾಕೆಟಲ್ಲಿ ಇಟ್ಕೊಳ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಅಂದರೆ ಕರೆಂಟ್ ಅಸೆಟ್ ಇದೆ, ಇನ್ವೆಂಟರೀಸ್ ಕರೆಂಟ್ ಅಸೆಟ್ ಅಂತ ಹೇಳಿದ್ವಿ ಅಲ್ವಾ, ಇದು ಇನ್ಕ್ರೀಸ್ ಆಗಿದೆ. ಸೊ ಕರೆಂಟ್ ಅಸೆಟ್ ಆಗಿರೋದ್ರಿಂದ ಅಪೋಸಿಟ್ ಅನಾಲಿಸಿಸ್, ಇನ್ಕ್ರೀಸ್ ಆಗಿರೋದ್ರಿಂದ ಮೈನಸ್ ಮಾಡ್ತೀವಿ. ಸೊ ಮೈನಸ್ ಇನ್ಕ್ರೀಸ್ ಇನ್ ಇನ್ವೆಂಟರೀಸ್ 10,000 ಅಂತ ಬರೆದ್ವಿ. ಎಲ್ಲ ಮೈನಸ್ ಮಾಡೋದನ್ನ ಬ್ರಾಕೆಟಲ್ಲಿ ಇಟ್ಕೊತಾ ಹೋಗೋಣ. ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಇದೆ, ಕರೆಂಟ್ ಅಸೆಟ್ ಆಗಿತ್ತದು, ಅದು ಇನ್ಕ್ರೀಸ್ ಆಗಿದೆ ಅಂತ ಅನಲೈಸ್ ಮಾಡಿದ್ವಿ. ಸೊ ಕರೆಂಟ್ ಅಸೆಟ್ ಆಗಿರೋದ್ರಿಂದ ಅಪೋಸಿಟ್ ಅನಾಲಿಸಿಸ್, ಇನ್ಕ್ರೀಸ್ ಆಗಿರೋದ್ರಿಂದ ಮೈನಸ್ ಮಾಡ್ತೀವಿ. ಸೊ ಮೈನಸ್ ಇನ್ಕ್ರೀಸ್ ಇನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 1,000 ಇತ್ತು. ಸೊ 1,000 ಇಲ್ಲಿ ಬರೆದ್ವಿ. ಈ ರೀತಿಯಾಗಿ ಇದೆಲ್ಲ ಐಟಮ್ಗಳನ್ನ ಮೈನಸ್ ಮಾಡಿದ್ವಿ. ಇದು ಡಿಪೆಂಡ್ ಆಗಿರುತ್ತೆ, ಇವ್ರು ಕೊಟ್ಟಿರೋವಂಥ ಕೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಕರೆಂಟ್ ಲಯಾಬಿಲಿಟಿಗೆ ಸೇಮ್ ಅನಾಲಿಸಿಸ್, ಕರೆಂಟ್ ಅಸೆಟ್ಗಳಿಗೆ ಅಪೋಸಿಟ್ ಅನಾಲಿಸಿಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ನಿಮಗೆ ಇದನ್ನು ಫಿಗರ್ ಔಟ್ ಮಾಡ್ಲಿಕ್ಕೆ ಬರುತ್ತೆ ಅಂದರೆ ತುಂಬ ಈಸಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಈಗ ನಾವು ಈ ಒಂದು ಸ್ಟೇಟ್ಮೆಂಟನ್ನು ಮುಗಿಸಿದ್ದೀವಿ. ಇದೆಲ್ಲ 25,000 ಏನು ಆಪರೇಟಿಂಗ್ ಪ್ರಾಫಿಟ್ ಬಂದಿತ್ತಲ್ಲ, ಇದಕ್ಕೆ ಇದನ್ನೆಲ್ಲ ನಾವು ಏನೇನು ಮಾಡಬೇಕು, ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ಆ ರೀತಿಯಾಗಿ ಮಾಡಿ ಫೈನಲ್ ಆನ್ಸರಿಗೆ ಬರ್ತೀವಿ. ಸೊ 25,000ದಲ್ಲಿ ಟೋಟಲ್ 31,000 ಇದೆ, ಇದು ಮೈನಸ್ ಮಾಡಬೇಕಾಗಿದ್ದು. ಸೊ ಹೀಗೆ ಮೈನಸ್ ಮಾಡಿದ್ರೆ ನಮಗೆ ಮೈನಸ್ 6,000 ಬರುತ್ತೆ. ಸೊ ನೋಡಿ ನಾನಿಲ್ಲಿ ಬ್ರ್ಯಾಕೆಟಲ್ಲಿ ಇಟ್ಟಿದ್ದೀನಿ ಅಂದರೆ ಅರ್ಥ ಏನು, ಮೈನಸ್ ಅಂತ ಅರ್ಥ ಅದು. ಸೊ ಮೈನಸ್ 6,000 ಈಸ್ ದಿ ಆನ್ಸರ್. ಹಾಗಿದ್ರೆ ಈ ಮೈನಸ್ಸಲ್ಲಿ ಆನ್ಸರ್ ಬಂದರೆ ಅರ್ಥ ಏನು, ಇಟ್ ಮೀನ್ಸ್ ಇಟ್ ಈಸ್ ಕ್ಯಾಶ್ ಔಟ್ಫ್ಲೋ. ಅಂದರೆ ನಮಗೆ ಬಂದಿದ್ದಕ್ಕಿಂತ ಆಪರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಅಮೌಂಟ್ ಬಂದಿದ್ದಕ್ಕಿಂತ ಹೋಗಿದ್ದು ಜಾಸ್ತಿ ಇದೆ ಅಂತ. ಸೊ ನಾವು ಇದಕ್ಕೆ ಏನಂತ ಕರಿತೀವಿ, ನೆಟ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂತ ಕರಿಬೋದು. ಅಥವಾ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂತ ಬರೆದು ಬ್ರ್ಯಾಕೆಟಲ್ಲಿ ಔಟ್ಫ್ಲೋ ಅಂತ ಬರೆದು ಇದನ್ನು ಮೈನಸ್ಸಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಮೈನಸ್ಸಲ್ಲಿ ಬಂದರೆ ಐದರ್ ಮೈನಸ್ ಅಂತ ಬರೀರಿ, ಇಲ್ಲ ಅಂದರೆ ಬ್ರ್ಯಾಕೆಟಲ್ಲಿ ತೋರಿಸ್ರಿ, ಇಲ್ಲಾಂದರೆ ರಾಂಗ್ ಆಗುತ್ತೆ ನಿಮ್ಮ ಆನ್ಸರ್, ಓಕೆನಾ. ಅಥವಾ ಪ್ಲಸ್ಸಲ್ಲಿ ಬಂದರೆ ಪ್ಲಸ್ಸಲ್ಲಿ ಹಾಗೆ ಇಡೋದು, ಅವಾಗ ನಾವು ಅದಕ್ಕೆ ಔಟ್ಫ್ಲೋ ಅಂತ ಹೇಳಲ್ಲ, ಇನ್ಫ್ಲೋ ಅಂತ ಕರಿತೀವಿ. ನೆಟ್ ಕ್ಯಾಶ್ ಇನ್ಫ್ಲೋ ಆಗಿರತ್ತದು. ಸೊ ಇಷ್ಟು ಸಿಂಪಲ್ ಆಗಿ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೋದು. ಇದು ಒಂದು ಆಕ್ಟಿವಿಟಿ ಮಾತ್ರ, ಆಪರೇಟಿಂಗ್ ಆಕ್ಟಿವಿಟಿ. ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ ಯಾವ ಆಕ್ಟಿವಿಟಿಯಿಂದ ಬೇಕಿದ್ರೂ ಕೇಳ್ಬೋದು. ಇಟ್ ಮೇ ಬಿ ಫೈನಾನ್ಸಿಂಗ್ ಆಕ್ಟಿವಿಟಿ ಆರ್ ಇಟ್ ಮೇ ಬಿ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಎನಿಥಿಂಗ್. ಬಟ್ ಈ ಒಂದು ಆಪರೇಟಿಂಗ್ ಆಕ್ಟಿವಿಟಿನ ಕೇಳಿದ್ರೆ ಔಟ್ ಆಫ್ ಔಟ್ ಮಾಡೋರು ಎಸ್ಪೆಷಲಿ ಅವರಿಗೆ ತುಂಬ ಈಸಿ ಆಗುತ್ತಿದ್ದು, ಉಳಿದಿದ್ದೆಲ್ಲ ಪ್ರಾಬ್ಲಮ್ಗಳಿಗಿಂತ ಇನ್ನೂ ಈಸಿಯಾಗಿ ಈ ಕ್ಯಾಶ್ ಫ್ಲೋವನ್ನು ಮಾಡ್ಬೋದು. ಹಾಗಾಗಿ ನೀವು ಒಂದು ಎಕ್ಸ್ಟ್ರಾ ಅಟೆಂಡ್ ಮಾಡಬೇಕಲ್ಲ, ಆ ಎಕ್ಸ್ಟ್ರಾಗೆ ಆದರೂ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಇಟ್ಕೊಳ್ಳಿ. ಇನ್ನು ಯಾವುದೋ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಏನೋ ಒಂದು ಮಿಸ್ಟೇಕ್ ಆಗಿದ್ದರೆ ಇದನ್ನು ನೀವು ಸರಿ ಮಾಡಿದ್ರಿ ಅಂದರೂ ಕೂಡ ನಿಮಗೆ ಮಾರ್ಕ್ಸ್ಗಳು ಬರುತ್ತೆ. ಸೊ ಇದಿಷ್ಟು 6 ಮಾರ್ಕಿನ ಅನಾಲಿಸಿಸ್ ಆಗಿತ್ತು. ಆ್ಯಂಡ್ ನಾನು ಇದೆಲ್ಲ ಟಾಪಿಕ್ಗಳ ಮೇಲೆ ಆಲ್ರೆಡಿ ರಿವಿಷನ್ ವಿಡಿಯೋಗಳನ್ನು ಮಾಡಿದ್ದೀನಿ. ಅಪ್ರಾಪ್ರಿಯೇಷನ್ ಅಕೌಂಟ್ ಇರ್ಬೋದು, ಗೇನ್ ರೇಷಿಯೋ, ಹಾಗೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಇರ್ಬೋದು. ಸೊ ಇದೆಲ್ಲ ರಿವಿಷನ್ ಸೀರೀಸಲ್ಲಿ ಇನ್ಕ್ಲೂಡ್ ಆಗಿದೆ. ಮೇಡಮ್ ನೀವು ಅದನ್ನು ಲಾಸ್ಟ್ ಇಯರ್ ಮಾಡಿರೋ ವಿಡಿಯೋ ಅದು ಈ ವರ್ಷಕ್ಕೆ ಸೂಟ್ ಆಗುತ್ತೋ ಇಲ್ಲೋ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಖಂಡಿತ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಅಕೌಂಟೆನ್ಸಿಲಿ ವರ್ಷದಿಂದ ವರ್ಷಕ್ಕೆ ಸಿಲೆಬಸ್ಗಳು ಚೇಂಜಸ್ ಆಗೋದಿಲ್ಲ. ಸೊ ಲಾಸ್ಟ್ ಇಯರಲ್ಲಿ ಏನೆಲ್ಲ ಇತ್ತು ಅದನ್ನೇ ಕೇಳಿರ್ತಾರೆ. ಸ್ವಲ್ಪ ಎಕ್ಸಾಮ್ ಪ್ಯಾಟರ್ನ್ ಒಂದು ಚೇಂಜಸ್ ಆಗ್ಬೋದು, ಇಂಪಾರ್ಟೆಂಟ್ ಕ್ವಶನ್ಗಳು ಚೇಂಜಸ್ ಆಗ್ಬೋದು ಅಷ್ಟೇ. ಬಟ್ ಈಗ ಹೇಳಿರೋಂಥ ಎಲ್ಲ ಕ್ವಶನ್ಗಳು ಲಾಸ್ಟ್ ಇಯರ್ ಎಲ್ಲ ಪೇಪರ್ಗಳಲ್ಲಿ ಕೂಡ ಬಂದಿದೆ. ನಿಮಗೆ ಈ ವರ್ಷ ಪ್ಯಾಟರ್ನ್ ಚೇಂಜ್ ಆಗಿದ್ರು ಕೂಡ ಲಾಸ್ಟ್ ಇಯರ್ ಪೇಪರ್ಗಳಿಂದ ಕೂಡ ಇದೆಲ್ಲ ಕ್ವಶನ್ಗಳು ಸಿಗುತ್ತೆ. ನೀವು ಅದನ್ನು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಹಾಗೆಯೇ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಗಳು ಯಾವ್ಯಾವ ಡಿಸ್ಟ್ರಿಕ್ಟಿಂದ ನಿಮಗೆ ಸಿಗುತ್ತೆ ಅದೆಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ಕೂಡ ಅದನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ದಿನದಲ್ಲಿ. ಸೊ ಅದೆಲ್ಲದರಿಂದ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಪ್ರಿಪ್ರೇಟ್ರಿಲಿ ಯಾವ ರೀತಿ ಪ್ಯಾಟರ್ನಲ್ಲಿ ಬಂದಿದೆ ಸೇಮ್ ಪ್ಯಾಟರ್ನ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಬರೋದು. ಹಾಗಾಗಿ ನೀವು ಆ ಕ್ವಶನ್ ಪೇಪರ್ಗಳನ್ನು ಒಂದು 20 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿಬಿಟ್ರಿ ಅಂದರೆ ತುಂಬ ಈಸಿಯಾಗಿ ಔಟ್ ಆಫ್ ಔಟನ್ನು ರೀಚ್ ಮಾಡ್ಬೋದು ಅಥವಾ ಪಾಸಿಂಗ್ ಮಾರ್ಕ್ಸನ್ನು ರೀಚ್ ಮಾಡ್ಬೋದು. ನಾಟ್ ಟು ವರಿ. ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾವು 12 ಮಾರ್ಕ್ಸಿನ ಕ್ವಶನ್ಗಳನ್ನು ಅಂದರೆ ಈ ಒಂದು ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥ 12 ಮಾರ್ಕ್ಸ್ ಕ್ವಶನ್ಗಳೇನಿದೆ ಇದೆಲ್ಲವನ್ನು ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ.
ಸೊ ಈ ಒಂದು ವಿಡಿಯೋದಲ್ಲಿ ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಅದನ್ನು ನೀವು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಕೂಡ ಇದರಿಂದ ಹೆಲ್ಪ್ ಆಗ್ಬೋದು. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.